ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾ ಚ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸುಕುಮಾರ ತಳಾಂಗುಲೀಮತೋಃ ಪದಯೋರಸ್ಯ ನಿಗೂಢಗುಲ್ಫಯೋಃ ಉಪಮಾನಮಹೋ ನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ಸ್ವಸ್ತಿಯಸ್ತು. ಆನಂದ ತೀರ್ಥರು ತಾವು ನಿತ್ಯದಲ್ಲೂ ಕೂಡ ಭಗವಂತನ ಎಲ್ಲ ರೂಪಗಳ ಸಾಕ್ಷಾತ್ಕಾರವುಳ್ಳವರಾಗಿದ್ದರು. ಎಲ್ಲ ರೂಪಗಳು ಒಂದು ಕ್ಷಣ ಇಂತಹ ಭಗವದ್ ರೂಪವನ್ನ ಕಂಡಿಲ್ಲ ಅಂತ ಇಲ್ಲ. ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ ನಚನ ಪಶ್ಯತಿ. ಮೂರನೇ ಸರ್ಗದಲ್ಲಿ ಹೇಳುವಾಗ ಆಚಾರ್ಯರು ಭಗವಂತನ ಈ ರೂಪವನ್ನ ಕಂಡಿಲ್ಲ ಅಂತನ್ನೋ ಚಾನ್ಸೇ ಇಲ್ಲ. ಇಲ್ಲ, ಇದೊಂದು ರೂಪ ಆಚಾರ್ಯ ಮಿಸ್ ಮಾಡ್ಕೊಂಡ್ಬಿಟ್ರು, ಹಂಗಾಗಿಲ್ಲ. ರುದ್ರದೇವರಿಗೆ ಹಂಗಾಯಿತು. ಮೋಹಿನಿ ರೂಪವನ್ನ ನೋಡ್ಲಿಲ್ಲ ಅಂತ ಹೇಳಿ ಮಿಸ್ ಮಾಡ್ಕೊಂಡ್ರು. ಯಾರು? ರುದ್ರದೇವರು. ಹೋಗಿ ಕೇಳಿದ್ರಂತೆ, ಸ್ವಾಮಿ ನಿನ್ನ ರೂಪ ನೋಡ್ಲಿಲ್ಲ ಪ್ಲೀಸ್ ಅಂದ್ರಂತೆ. ಆದರೆ ವಾಯುದೇವರು ಎಂದೂ ಬ್ರಹ್ಮದೇವರು ಎಂದೂ ಕೂಡ ನಿನ್ನ ಈ ರೂಪವನ್ನು ನಾನು ಕಂಡಿಲ್ಲ ಅಂತ ಹೇಳಿಕೊಂಡದ್ದೇ ಇಲ್ಲ. ಅಂದ ಮೇಲೆ ಸದಾ ಭಗವಂತನ ಎಲ್ಲ ರೂಪಗಳನ್ನು ಕಂಡಿದ್ರೂ ಕೂಡ ಇವತ್ತು ವ್ಯಾಸರೂಪವನ್ನು ಕಂಡಾಗ ಅವುಗಳಲ್ಲಿ ಮತ್ತೆ ಮತ್ತೆ ಹೊಸ ಹೊಸ ಗುಣಗಳ ಅನುಸಂಧಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಿನ್ನೆ ಕೆಲವು ಮಾತುಗಳನ್ನು ಕೇಳಿದ್ದೇವೆ. ಆಪಾದ ಮೌಳಿ ವರ್ಣನೆಯನ್ನು ಮಾಡ್ತಾ ಬಂದರು. ನಿನ್ನೆ ಹೇಳುವಾಗ ಒಂದು ಸ್ವಲ್ಪ ನಾನು ಹೇಳುವಾಗ ವ್ಯತ್ಯಾಸ ಆಯಿತು ಅಂತ ನನಗನಿಸ್ತು. ಅದಕ್ಕೆ ಇನ್ನೊಂದು ಸರ್ತಿ ಸ್ಪಷ್ಟೀಕರಣ ಮಾಡಿ ಹೊರಡುತ್ತೇನೆ. ಬ್ರಹ್ಮತರ್ಕವನ್ನ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಂತ ಹೇಳಿದೆ. ಸಂಖ್ಯೆಯಲ್ಲಿ ಹೇಳುವಾಗ ಸ್ವಲ್ಪ ಏನೋ ವ್ಯತ್ಯಾಸ ಆದಂತೆ ಅನಿಸಿದೆ. ಅದಕ್ಕೆ ಇನ್ನೊಂದು ಬಾರಿ ಅದನ್ನು ಸ್ಮರಣೆ ಮಾಡಿಕೊಟ್ಟು ಮುಂದೆ ಹೊರಡುತ್ತೀನಿ. ಬ್ರಹ್ಮತರ್ಕ ಎನ್ನುವ ಒಂದು ಗ್ರಂಥ. ನಿನ್ನೆ ಯಾರು ಸ್ವಲ್ಪ ಅಸ್ಪಷ್ಟವಾಗಿ ಅದರ ಬಗ್ಗೆ ಏನೋ ಆಗಿದ್ರೆ ಇವತ್ತು ಮತ್ತೆ ಸ್ಪಷ್ಟೀಕರಣ ಮಾಡಿಕೊಳ್ಳೋಣ. ಬ್ರಹ್ಮತರ್ಕವೆಂಬುವಂತಹ ಗ್ರಂಥವನ್ನ ವೇದವ್ಯಾಸ ದೇವರು ಸಂಗ್ರಹ ಮಾಡಿದರು.
ಸಂಗ್ರಹ ಮಾಡಿದರು. ಮೂಲತಃ ರಚನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಾರಾಯಣ. ನಾರಾಯಣ ಯಾವ ನಾರಾಯಣ? ಯಮಪುತ್ರನಾದ ನಾರಾಯಣ, ಬದರೀನಾರಾಯಣ. ಯಮಪುತ್ರನಾದ ನಾರಾಯಣ ಏನು ಬದರೀನಾರಾಯಣ ಇದ್ದಾನೋ ಅವನು ಮೂಲತಃ ಬ್ರಹ್ಮತರ್ಕವನ್ನ ರಚನೆ ಮಾಡಿದ್ದು. 50 ಕೋಟಿ ಶ್ಲೋಕಗಳಿಂದ ಕೂಡಿರುವಂತಹದ್ದು. ಎಷ್ಟಿದೆ ಬ್ರಹ್ಮತರ್ಕ? 50 ಕೋಟಿ ಶ್ಲೋಕಗಳು. ಅದನ್ನ ಕಲಿಯುಗದಲ್ಲಿ ನಮ್ಮ ಕಡೆಯಿಂದ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ವೇದವ್ಯಾಸ ದೇವರು ಉದ್ಧತ್ಯ 5,000 ಕೃತವಾನ್ ಬಾದರಾಯಣ, 5,000 ಶ್ಲೋಕಗಳನ್ನ ಮಾಡಿದರು. ನಿನ್ನೆ ಹೇಳುವಾಗ 50 ಅಂದಾಗೆ ನನಗೆ ನೆನಪಿಗೆ ಬರ್ತಾ ಇದೆ. 50 ಅಲ್ಲ, ಅದು ಮಿಸ್ಟೇಕು. 5 ಉದ್ಧತ್ಯ 5,000 ಕೃತವಾನ್ ಬಾದರಾಯಣ, 5,000 ಶ್ಲೋಕಗಳನ್ನ ಮಾಡಿದ್ದಾರೆ. 50 ಕೋಟಿ ಇದ್ದದ್ದನ್ನ 5,000 ಕೇಳಿಸಿದ್ದಾರೆ. 5,000 ಕೇಳಿಸಿದ್ದಾರೆ. ಸುಮ್ಮನೆ ಬ್ರಹ್ಮತರ್ಕ ಅಂದ್ರೆ ಹೆಂಗಿರ್ತದ, ಯಾವುದು ಅಂತ ಸ್ಯಾಂಪಲ್ ಕೊಡ್ಬೇಕಂದ್ರೆ ನಿಮ್ಮೆಲ್ಲರ ಬಾಯಲ್ಲಿ ಬರೋ ಒಂದು ಶ್ಲೋಕ, ಅದು ಬ್ರಹ್ಮತರ್ಕದ್ದು ನಿಮ್ಗೆ ಗೊತ್ತಿಲ್ಲ. ಹೇಳ, ಈಗ ನಿಮ್ ಬಾಯಲ್ಲಿ ಬರುತ್ತೆ ನೋಡ್ರಿ ಎಲ್ರಿಗೂ, ಇದು ಬ್ರಹ್ಮತರ್ಕದ್ದು ಏನ್ರಿ ಆಚಾರ್ಯ ಅಂತ ನೀವೇ ಕೇಳ್ತೀರಿ. ಆಮೇಲೆ ಯಾವುದು? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಇದು ಬ್ರಹ್ಮತರ್ಕದ ಶ್ಲೋಕ. ಇದು ಬ್ರಹ್ಮ ದಿವಸ ಅಂತೀವಿ, ಗೊತ್ತಿಲ್ಲ ನಮಗೆ. ನೋಡ್ರಿ ಎಷ್ಟಂದ್ರೆ ನಮ್ಮ ಅಧ್ಯಯನದ ಅಪರಿಪೂರ್ಣತೆ ಅಥವಾ ಗಮನ ಇಲ್ಲದೆ ಇರುವಿಕೆ ಅನ್ನೋದು ಇದನ್ನು ತೋರಿಸ್ತದೆ. ನಾಹಂಕರ್ತ ಹರಿಕರ್ತ ಅಂತನ್ನುವುದು ಬ್ರಹ್ಮತರ್ಕದ ಶ್ಲೋಕ. ಇದು ಈ ಶ್ಲೋಕವನ್ನ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಅಂತನ್ನುವಾಗ ಗೀತಾ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಆಚಾರ್ಯ. ಯಾಕೆ ಏನು ಎಂಬುದನ್ನು ಮತ್ತೆ ಹೇಳ್ತೀನಿ. ಗೀತಾ ತಾತ್ಪರ್ಯವನ್ನ ಹೇಳೋ ವಿಚಾರ ಮಾಡಿದ್ದೇನೆ. ಇವತ್ತು ಪ್ರವಚನ ಮುಗಿದ ಮೇಲೆ ಒಂದು ಘೋಷಣೆ ಇದೆ, ಅನೌನ್ಸ್ಮೆಂಟ್ ಇದೆ. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ನಿಮ್ಮ ಮುಕ್ತ ಸಮಯವನ್ನು ನೋಡಿಕೊಂಡು ನೀವು ಬರಬೇಕಷ್ಟು ಕೆಲಸ. ಅದಕ್ಕೆ ಇದು ನಾವು ನಿತ್ಯದಲ್ಲಿ ಹೇಳುವ ಶ್ಲೋಕ, ನಾಹಂಕರ್ತ ಹರಿಕರ್ತ ಅಂತ. ಇದು ಬ್ರಹ್ಮತರ್ಕದ ಶ್ಲೋಕ. ಇದು ಈ ಬ್ರಹ್ಮತರ್ಕದ ಶ್ಲೋಕವನ್ನ ಆಚಾರ್ಯ ಯಾಕೆ ಉದಾಹರಣೆ ಮಾಡಿದರು? ಆಶ್ಚರ್ಯ ಗೊತ್ತಾ? ಎಲ್ಲೂ ಕೂಡ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಣೆ ಮಾಡೋದಿಲ್ಲ. ಗೀತಾ ತಾತ್ಪರ್ಯಕ್ಕೆ ಬಂದಾಗ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬಂದಾಗ ಮುಂದೆ ಉದಾಹರಣೆ ಮಾಡ್ತಾ ಹೊರಡುತ್ತಾರೆ. ಅಂದ್ರೆ ಆಚಾರ್ಯರು ಬದರಿಗೆ ಹೋಗಿ ಬರೋವರೆಗೂ ಕೂಡ ಆ ಗ್ರಂಥದ ಉಪಲಬ್ಧಿ ಇರಲಿಲ್ಲ ಅವರ ಕೈಯಲ್ಲಿ. ಯಾವಾಗ ಉಪಲಬ್ಧಿ ಆಯಿತು ಆಮೇಲೆ ಅದನ್ನ ವ್ಯಾಖ್ಯಾನಕ್ಕೆ ಬಳಸ್ಕೊಂಡ್ರು. ತಾವು ಹೇಳ್ಬೋದಾಗಿತ್ತು, ಜನ ನಂಬೇಕಲ್ಲ, ಪುಸ್ತಕವನ್ನು ತೋರಿಸಿರ್ ನಂಬ್ತಾರೆ ಜನ. ಅದಕ್ಕಾಗಿ ಗ್ರಂಥದ ಉಪಲಬ್ಧಿಯನ್ನ ಇಟ್ಟುಕೊಂಡು ವಿವರಣೆ ಮಾಡೋಣ ಅಂತ ಗೀತಾ ತಾತ್ಪರ್ಯದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇರಲಿ, ಅಂತೂ ಬ್ರಹ್ಮತರ್ಕ 5,000 ಶ್ಲೋಕಗಳಿಂದ ಸಂಗ್ರಹ ಮಾಡಿಕೊಟ್ಟದ್ದು ವೇದವ್ಯಾಸ ದೇವರು. ಮೂಲತಃ 50 ಕೋಟಿ ಶ್ಲೋಕಾತ್ಮಕವಾದದ್ದು ಅಂತ ಅರ್ಥ ಮಾಡಿಕೊಳ್ಳ್ರಿ. ಇಷ್ಟು ನಿನ್ನೆ ಹೇಳುವಾಗ ಒಂದು ಸ್ವಲ್ಪ ಏನೋ ಉಳಿತು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು, ಸ್ಪಷ್ಟೀಕರಣ ಮಾಡಿದ್ದೇನೆ. ಇನ್ನು 28ನೇ ಶ್ಲೋಕದಿಂದ ಪ್ರಾರಂಭ ಆಗಬೇಕಿವತ್ತು. 2 ಪಾದಗಳು ವೇದವ್ಯಾಸ ದೇವರ ಬಲಪಾದ ಮತ್ತು ಎಡಪಾದ. ಹಿಂದೆ ವರ್ಣನೆ ಮಾಡುವಾಗ ಪಾದ ತಲವನ್ನ ಹೇಳಿದ್ರು, ಈಗ ಹೇಳುವಾಗ ಪಾದವನ್ನ ಹೇಳ್ತಾರೆ. ಅಂದ್ರೆ ಆ ಬಲಗಾಲು ಎಡಗಾಲನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದೆ? ಮಧ್ವಾಚಾರ ಅನ್ಕೊಂಡ್ರಂತೆ, ದೇವರ ಬಲಗಾಲು ಇದು ಹೇಗಿದೆ ಅಂತ ವರ್ಣನೆ ಮಾಡ್ಲಿಕ್ಕೆ ಹೊರಟ್ರಂತೆ. ಎಲ್ಲ ವಸ್ತುಗಳನ್ನು ಒಂದ್ ಕಡೆ ಹಾಕಿದ್ರಂತೆ, ಮನಸ್ಸು ಬರ್ಲಿಲ್ವಂತೆ, ಬಿಟ್ಬಿಟ್ರು. ಬಲಗಾಲ್ ಹೇಗೋ ಯಾವ ವಸ್ತುಗಳಿಗೂ ಸರಿ ಹೊಂದ್ವಲ್ತು, ಬಿಡೋಣ ಬಿಟ್ಬಿಟ್ರು. ಎಡಗಾಲ್ ತಗೊಂಡ್ರು. ಎಡಗಾಲನ್ನು ಈ ವಸ್ತುಗಳಿಗೆ ಹೊಂದಿಸ್ಕೋತ ಹೋಗೋಣ ಅಂತ ಹೊಂದಿಸ್ಕೊಂಡು ಹೋದ್ರಂತೆ. ಅದು ಮನಸ್ಸಿಗೆ ಬರ್ಲಿಲ್ವಂತೆ, ಬಿಟ್ಬಿಟ್ರಂತೆ. ಕೊನೆಗೇನ್ ಮಾಡಿದ್ರು? ಬಲಗಾಲನ್ನು ವರ್ಣನೆ ಮಾಡಬೇಕಾಗಿತ್ತು, ಎಡಗಾಲನ್ನು ವರ್ಣಿಸಬೇಕಾಗಿತ್ತು. ಆಚಾರ್ಯರಿಗೆ ಹಾಲನ್ನು ನೋಡಿದ್ರು, ಸಮುದ್ರವನ್ನು ನೋಡಿದ್ರು, ಕಮಲವನ್ನು ನೋಡಿದ್ರು, ಚಂದ್ರವನ್ನು ನೋಡಿದ್ರು, ಗುಲಾಬಿ ನೋಡಿದ್ರು, ಸೇವಂತಿ, ಏನ್ ನೋಡಿದ್ರು ವ್ಯಾಸರ ಬಲಪಾದಕ್ಕಾಗಲಿ ಎಡಪಾದಕ್ಕಾಗಲಿ ಹೋಲಿಕೆ ಸಿಗಲಿಲ್ಲ. ಸುಮ್ಮನೆ ಇದ್ಬಿಟ್ರು. ಹೀಗೆ ಅನುಸಂಧಾನ ಮಾಡಿದ್ರಂತೆ. ಸುಕುಮಾರ ತರಾಂಗುಲಿ ಮತೋಹೋ ಪದಯೋರಸ್ಯ ನಿಗೂಢ ಗುಲ್ಫಯೋಹೋ ಉಪಮಾನ ಮಹೋನ ಲಭ್ಯತೆ ಕವಿವರ್ಯೈರಿತರೇ ತರಂಬಿನಾ. ಹೆಂಗಿದ್ವು ಪಾದಗಳು, ಬೆರಳುಗಳು ಹೆಂಗಿದ್ವು? ಸುಕುಮಾರ ತರಾಂಗುಲಿ ಮತೋಹೋ, ಇಷ್ಟು ಮೆತ್ತಗಿನ ಆ ಅಂಗುಲಿಗಳಂತೆ. ಈ ಕೂಸಿನೂ ಇರ್ತಾವ ನೋಡ್ರಿ, ಹುಟ್ಟಿದ ಕೂಸು. ಮುಟ್ಟಬೇಕು ಬೇಡ, ನಮಗ ಒಂಚೂರು ಗಾಬರಿ ಆಗ್ತಿರ್ತದೆ, ಮುಟ್ಟಬೇಕು ಬೇಡ, ಎಲ್ಲರೂ ಏನ್ ರಾಯಿ ಬಿಟ್ರಿ ಏನ್ ಮಾಡ್ಬೇಕು ಅದಕ್ಕೆ. ಹಂಗ ದೇವರ ಪಾದದ ಬೆರಳುಗಳಂತೆ.
ಸುಕುಮಾರ ತರಂಗುಲೀಮತೋಹೋ ಪದಯೋರಸ್ಯ ನಿಗೂಢ ಗುಲ್ಫಯೋಹೋ. ಅವೆರಡು ಹಿಂದಿನ ಗಂಟು ಬಂದಿರ್ತಾವ ನೋಡ್ರಿ ಕಾಲಿಗೆ, ಗುಲ್ಫ ಗುಲ್ಫ ಅಂತ ಕರೀತಾರ. ಅವು ಎದ್ದು ಹೊರಗೆ ಬರಬಾರ್ದು, ಕಾಣಿಸ್ಬಾರ್ದು, ಅಸಹ್ಯದ ಲಕ್ಷಣ ಸರಿಯಲ್ಲ ಅಂತ ಅರ್ಥ. ಇವ ಕೂತ್ರ ಅದ್ರ ಮೇಲೆ ಹಿಂಗೆ ಸ್ಟ್ಯಾಂಡ್ ಇಟ್ಕೊಂಡು ಕೂತಂಗೆ ಆಗಿರಬಾರ್ದು, ಅಲ್ಲ ಹಂಗೆ ಹೇಳಬಾರ್ದು. ಅವು ಗಂಟು ಹೊರಗೆ ಬಂದಿರ್ತಾವ, ಹಿಂಗೆ ಇಟ್ಕೊಂಡು ಕೂತ ಅಂದ್ರೆ ಸ್ಟ್ಯಾಂಡಿನ ಮೇಲೆ ಕೂತಾರ ಆಚಾರು ಅಂತ ಹಿಂಗೆ ಅನಿಸ್ಬಾರ್ದಲ್ಲ. ಅವು ನಿಗೂಢ ಗುಲ್ಫಯೋಗೋ ಹೆಂಗಿರ್ಬೇಕು ಅಂದ್ರೆ ಅವನೋ ಇಲ್ಲೋ ಅನ್ಸಿರ್ಬೇಕಂತ, ಅದು ಲಕ್ಷಣ. ಯಾರೂ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೇಳ್ಯಾರ ಆಚಾರು ಹಂಗಾರ ಮನೆಗೆ ಹೋಗಿ ನೋಡ್ಕೊಂಬೋಣ ಅಂತ ಹೇಳಿ ಇಂಚು ಪಟ್ಟಿ ಹಿಡಿದು ಅಳತಿ ಮಾಡಿ, ಇಲ್ಲ 1-1.5 ಇಂಚ್ ಜಾಸ್ತಿ ಅದ, ಡಾಕ್ಟರ್ ಕಡೆ ಹೋಗಿ ನಾಳೆ 1-1.5 ಇಂಚು ಬಡಿಗಾರ ಕಡೆ ಇದು ಕೆಚ್ಕೊಂಡ್ ಬಂದಿರ್ತಾರಲ್ಲ ಹಂಗೆ ಕೆಚ್ಕೊಂಬ ಅಂತವೆಲ್ಲ ಕೆಲಸ ಮಾಡಬಾರ್ದು. ಪದಯೋರಸ್ಯ ನಿಗೂಢ ಗುಲ್ಪಯೋಗೋ. ವಿಚಾರ ಮಾಡಿದ್ರಿ, ಇಷ್ಟು ಚಂದದ ಈ ಪಾದ ಯಾರಿಗೂ ಹೋಲಿಸ್ಬೇಕು? ಉಪಮಾನಂ ಅಹೋ ನ ಲಭ್ಯತೆ. ಉಪಮಾನ ಸಿಗಲಿಲ್ಲ. ಒಂದ್ ಕೆಲಸ ಮಾಡಿದರು, ಕವಿವರ್ಯೈರಿತರೇ ತರಂಬಿನ. ಬಲಗಾಲು ಹೇಗಿದೆ ಅಂದ್ರೆ ಎಡಗಾಲಿನಂತೆ ಇದೆ, ಎಡಗಾಲು ಹೇಗಿದೆ ಅಂದ್ರೆ ಬಲಗಾಲಿನಂತೆ ಇದೆ ಅಂತ ವರ್ಣನೆ ಮಾಡಿಬಿಟ್ರಂತೆ. ಯಾಕೆ? ಜಗತ್ತಿನಲ್ಲಿ ಇನ್ಯಾವುದು ಅಂಥ ವಸ್ತುಗಳಿಲ್ಲ, ಭಗವಂತನ ಪಾದದಂತ ಕಾಲಿನಂಥ ವಸ್ತುಗಳು ಎಲ್ಲಿಂದ ತರ್ತೀರಿ? ಇಲ್ಲವಾದ್ದರಿಂದ ಬಲಪಾದದಂತೆ ಎಡಪಾದ, ಎಡಪಾದದಂತೆ ಬಲಪಾದ ಅಂತ ವರ್ಣನೆ ಮಾಡಿಬಿಟ್ರು. ಯಾರೋ ಕೇಳಿದ್ರಂತ, ಆಚಾರ ಏನು ಭೀಮ ದುರ್ಯೋಧನ ಯುದ್ಧ ಮಾಡಿದ್ರಲ್ಲ, ಅದು ಯಾರು ಯುದ್ಧ ಮಾಡಿದಂಗಿತ್ತು ಅಂತ ಕೇಳಿದ್ರಂತ. ಹುಡುಕಾಡಿದರು, ದುಶ್ಯಾಸನ ಇವ ಯಾವುದು ಸರಿ ಹೊಂದಲಿಲ್ಲ. ಕೊನೆಗೆ ಒಂದೇ ಮಾತು ಹೇಳಿದ್ರಂತ, ಭೀಮ ದುರ್ಯೋಧನ ಹೆಂಗ ಯುದ್ಧ ಮಾಡಿದರು ಅಂದ್ರೆ ಭೀಮ ದುರ್ಯೋಧನ ಯುದ್ಧ ಮಾಡಿದಂತೆ. ಇದಕ್ಕೆ ಸಂಸ್ಕೃತದಲ್ಲಿ ಅನನ್ವಯಾಲಂಕಾರ ಅಂತ ಕರೀತಾರ. ಅದನ್ನ ಅದಕ್ಕೆ ಹೋಲಿಸ್ತಾ ಇದ್ರೆ ಅದು ಅನನ್ವಯಾಲಂಕಾರ ಅಂತ ಕರಿಬೇಕು. ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಇವ. ರಾಮ ರಾವಣರ ಯುದ್ಧ ಹೆಂಗಿತ್ತು ಅಂತ ಕೇಳಿದ್ರೆ ಅರ್ಜುನ ದ್ರೋಣಾಚಾರ್ಯ ಯುದ್ಧ ಇದ್ದಂಗೆ ಅನ್ಬಾರ್ದ್ರಿ, ರಾಮ ರಾವಣಯೋರ್ ಇವ ಅಂತ ಅನ್ಬೇಕು. ಸಾಗರಂ ಸಾಗರೋಪಮಃ. ಸಮುದ್ರ ಹೆಂಗದ ಆಚಾರ? ನಮ್ಮ ಮನಿ ಮೇಲೆ ಸಿಂಟೆಕ್ಸ್ ಇರ್ತದಲ್ಲ, ನಮ್ಮ ಮನೆ ಮೇಲೆ ಸಿಂಟೆಕ್ಸ್ ಇದ್ದಂಗೆ ಅಂತ ಸಾಗರದ ವರ್ಣನ ಮಾಡಿದ್ರೆ ಗೊತ್ತಿ ಏನ್ರಿ? ಹಂಗೆ ಹೇಳ್ಬಾರ್ದು. ಸಾಗರಂ ಸಾಗರೋಪಮಃ ಆಚಾರ್ಯ ಪಾಠ ಇದು ಗೀತಾ ತಾತ್ಪರ್ಯದಲ್ಲಿ. ಸಾಗರಂ ಸಾಗರೋ, ವಾಸ್ತವಿಕವಾಗಿ ಸಾಗರ ಸಾಗರೋಪಮಃ ಅಂತ ಉಳಿದವರ ಪಾಠ. ಆಚಾರ್ಯ ಪಾಠ ಸಾಗರಂ ಸಾಗರೋಪಮಃ ಅಂತ. ಯಾಕೆ ಟೀಕಾಕೃತ್ಪಾದ ಬರೀತಾರೆ, ಸಾಗರಶ್ಚ 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 ಸಾಗರಾಣಾಂ ಸಮೂಹ ಸಾಗರಂ. 7 ಸಾಗರಗಳು ಹೆಂಗವ ಅಂದ್ರೆ 7 ಸಾಗರ ಇದ್ದಂಗವ ಅಂತ ಹೇಳ್ಬೇಕಂತ ಟೀಕಾರ ಹೇಳ್ತಾರ. ಒಂದು ಸಾಗರ ಇದ್ದಂಗೆ ಇನ್ನೊಂದು ಸಾಗರದ ಅಂತ ಹೇಳ್ಬೇಡ್ರಿ, 7 ಸಾಗರಗಳು ಹೇಗಿವೆ ಅಂದ್ರೆ 7 ಸಾಗರ ಇದ್ದಂತೆ ಇವೆ ಅಂತ. ಅದಕ್ಕೆ ಸಾಗರಂ ಸಾಗರೋಪಮಃ ಅಂತ ವರ್ಣಿಸ್ರಿ ಅಂತ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅರ್ಜುನನಿಗೆ ದೇವರು ವರ್ಣನೆ ಮಾಡುತ್ತಾನೆ. ಏನು? ಆಶ್ಚರ್ಯವದ್ವಶ್ ಪಶ್ಯತಿ ಕಶ್ಚಿದೈನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ದೇವರನ್ನ ಆಶ್ಚರ್ಯದಂತೆ ಕಂಡ್ರಂತೆ. ಅಲ್ರಿ, ಆಶ್ಚರ್ಯದಂತೆ ಏನದು? ದೇವರನ್ನ ಆಶ್ಚರ್ಯದಂತೆ ಕಾಣೋದ? ದೇವರೇ ಸ್ವಯಂ ಆಶ್ಚರ್ಯ. ದೇವರು ಸ್ವಯಂ ಆಶ್ಚರ್ಯನಾಗಿದ್ರೂ ಕೂಡ ದೇವರನ್ನ ಆಶ್ಚರ್ಯದಂತೆ, ಲೈಕ್ ಆಶ್ಚರ್ಯ ಅಂತ. ಲೈಕ್ ಆಶ್ಚರ್ಯ ಯಾಕೆ ಮತ್ತೆ ಅಂದ್ರೆ ಅದಕ್ಕೆ ಆಚಾರ್ಯ ಅಂತಾರೆ. ಇದನ್ನೇ ದೃಷ್ಟಾಂತ ಕೊಟ್ಟಿದ್ದಾರೆ. ಸಾಗರಂ ಸಾಗರೋಪಮಃ. ಇದಿಲ್ಲ, ದೇವರು ಆಶ್ಚರ್ಯನೇ. ಆಶ್ಚರ್ಯ ಭರಿತನಾದ ದೇವರನ್ನ ಆಶ್ಚರ್ಯ ಅಂತೆ ನೋಡ್ಬೇಕೇ ವಿನಃ ಬೇರೆ ದಾರಿ ಇಲ್ಲ ನಮಗಾದ್ದರಿಂದ ಆಶ್ಚರ್ಯವತ್ ಪಶ್ಯತಿ. ಆಶ್ಚರ್ಯನಾದ ಪರಮಾತ್ಮನನ್ನ ಆಶ್ಚರ್ಯ ಅಂತೆ ನೋಡ್ಬೇಕು, ಅನಾಶ್ಚರ್ಯ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಆಶ್ಚರ್ಯ ಭರಿತನಾದ ದೇವರನ್ನ ಸ್ವಲ್ಪ ಕಡಿಮೆ ಆಶ್ಚರ್ಯ ಆಗ್ಲಿಕ್ಕೆ ಬರೋದಿಲ್ಲ. ಗುಣಪೂರ್ಣನಾದ ದೇವರನ್ನ ಗುಣಪೂರ್ಣ ಅಂತ ಹೇಳ್ಬೇಕು, ಬೇರೆ ಹೆಂಗೆ ಹೇಳಿ ಬರ್ತದೆ ನಿಮಗೆ? ಅದಕ್ಕೆ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಅಂತ ಕೃಷ್ಣ ಹೇಳುವಾಗ ವತ್ ಪ್ರತ್ಯಯ ಹಾಕಿದ್ದಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾನೆ. ಸುಕುಮಾರ ತರಂಗುಲಿ ಮತೋಹೋ ಪದಯೋರಸ್ಯ ನಿಗೂಢ ಗುಲ್ಪಯೋಹೋ ಉಪಮಾನಮಹೋ ನ ಲಭ್ಯತೆ ಕವಿವರ್ಯೈರಿತರೇ ತರಂಬಿನ. ಇವರ ತಂದೆಯವರು ನಾರಾಯಣ ಪಂಡಿತಾಚಾರ್ಯರ ತಂದೆಯವರು
ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಪಾದದ್ವಯಗಳನ್ನ ವಿಷ್ಣು ಸ್ತುತಿಯಲ್ಲಿ ಹೀಗೆ ವರ್ಣನೆ ಮಾಡುತ್ತಾರೆ. ದೇವರ ಪಾದದ್ವಯಗಳು ಹೇಗಿವೆ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ನಾವೆಲ್ಲ ಈ ಕಡೆಗೆ ಲಕ್ಷ್ಯ ಹಾಕಿರೋದಿಲ್ಲ, ಈ ಕಡೆಗೆ ಲಕ್ಷ್ಯ ಹಾಕೋ ಹಂಗೆ ಹೇಳ್ತಾರೆ ನಮಗೆ. ಏನೋ ಇವರು ಹೇಳಿದ್ರು, ಪಂಡಿತಾಚಾರ್ಯರು ಪುತ್ರರು ಒಂದಕ್ಕೊಂದು ಹೋಲಿಕೆ ಸಿಗವಲ್ತು ಅಂತ ಇವರು ಹೇಳಿ ಮುಗಿಸ್ಬಿಟ್ರು. ಅಪ್ಪ ಏನ್ ಹೇಳ್ಬೇಕು? ಅಪ್ಪ ಅಲ್ವಾ ಅವರು? ಅಪ್ಪ ಏನ್ ಹೇಳಿದರು? ಚೀರ್ಣಂ ಪುಣ್ಯಂ ಸುತೀರ್ಣಂ ವೃಜಿನಮಪಜಿತಾ ಶತ್ರವ ಕ್ಷೇತ್ರ ಜಾಯೈಃ ಹೃತ್ಪದ್ಮಂ ತತ್ಪದಾಬ್ಜದ್ಯುತಿಭಿರಹರಃ ಕ್ಷಾಲ್ಯತೆ ಕ್ಷೋಧಿತಾಗೈಃ ಧನ್ಯೈರ್ವಿನ್ಯಸ್ಯಮಾನೆ ಧನ್ಯೈಃ ವಿನ್ಯಸ್ಯಮಾನೆ ಮನಸಿ ಮುನಿಜನೈಃ ಸ್ವಾರ್ಜಿತಂ ಕರ್ಮ ಭರ್ಮ ಸ್ವೋಜೋ ಜಾಲೋಜ್ವಲೇಸ್ಮಿನ್ ಜ್ವಲನ ಇವ ವಿಶುದ್ಧ್ಯರ್ಥ ಮಧ್ಯರ್ಪಯಾಮಃ. ಇದು ಅವರ ತಂದೆಯವರ ಸ್ತೋತ್ರ. ಅರ್ಥ ಕೇಳಿಕೊಂಡ್ರಿ ಅಂದ್ರೆ ಇಷ್ಟ ಆನಂದ ಆಗತ್ತೆ. ಚೀರ್ಣಂ ಪುಣ್ಯಂ ಸುತೀರ್ಣಂ ವೃಜಿನಂ ಅಪಜಿತಾಃ ಶತ್ರವ ಕ್ಷೇತ್ರ ಜಾಯೈಃ. ಪುಣ್ಯ ಸಂಪಾದನೆ ಆಯಿತಂತೆ. ಚೀರ್ಣಂ ಪುಣ್ಯಂ ಸುತೀರ್ಣಂ ವೃಜಿನಂ, ಪಾಪವೆಲ್ಲ ದಾಟಿತಂತೆ. ಪುಣ್ಯ ಸಂಪಾದನೆ ಆಯಿತು, ಪಾಪ ದಾಟಿತು. ಅಪಜಿತಾಃ ಶತ್ರವ ಕ್ಷೇತ್ರ ಜಾಯೈಃ, ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಶತ್ರುಗಳು ಸೋತರಂತೆ. ನಮ್ಮ ಕ್ಷೇತ್ರದಲ್ಲಿರುವ ಶತ್ರುಗಳು ಯಾರು ಅಂತ ಕೇಳಿದ್ರೆ, ಕಾಮಕ್ರೋಧಾದಿಗಳೇನಿದ್ದಾರಲ್ಲ ಇವು ನಮ್ಮ ಕ್ಷೇತ್ರದಲ್ಲಿರುವಂತಹ ಶತ್ರುಗಳು, ಅವರೆಲ್ಲ ಸೋತ್ರಂತೆ. ಯಾವಾಗ ಸೋತ್ರು ಇವರೆಲ್ಲ ಅಂದ್ರೆ, ಹೃತ್ಪದಾಬ್ಜಂ, ಆ ದೇವರ ಪಾದಗಳನ್ನ ತತ್ಪದಾಬ್ಜದ್ಯುತಿಭಿರಹರಃ ಕ್ಷಾಲ್ಯತೆ ಕ್ಷೋಧಿತಾಗೈಃ, ಭಾರಿ ಪ್ರಕಾಶಮಾನವಾಗಿರುವಂತಹ ದೇವರ ಪಾದವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಿದ್ದಾಗ ಆ ಪಾದದಿಂದ ಹೊರಬಂದ ಕಾಂತಿ ಇವರ ಮನಸ್ಸನ್ನೆಲ್ಲ ಸ್ವಚ್ಛ ತೊಳಿತಂತ. ಇವರ ಮನಸ್ಸನ್ನೆಲ್ಲ ನಿರ್ಮಾ ಹಾಕಿ ರಿನ್ ಹಾಕಿ ತೊಳಿತಿರ್ತಾರಲ್ಲ ಹಂಗ ತೊಳಿತಂತ. ಸ್ವಚ್ಛ ತೊಳೆದ ಮೇಲೆ ಸ್ವಚ್ಛವಾದ ಮನಸ್ಸಿನಲ್ಲಿ ಇವರು ಪಾದವನ್ನ ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಆಲೋಚನೆ ಬಂತಂತ ಇವರಿಗೆಲ್ಲ. ಯಾರಿಗಳಿಗೆ? ಮುನಿಗಳಿಗೆ. ಏನು ಆಲೋಚನೆ ಬಂತು ಅಂತಂದ್ರೆ, ನಾವೆಲ್ಲ ಕರ್ಮಗಳನ್ನ ಮಾಡಿದ್ದೀವಲ್ಲ, ಈ ಕರ್ಮಗಳನ್ನ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿಬಿಡೋಣ ಅಂತ ಬಂತಂತೆ. ಹೌದೋ ಅಲ್ವೋ? ನೀವೆಲ್ಲ ಕರ್ಮಗಳನ್ನ ಮಾಡಿ ಏನ್ ಮಾಡ್ತೀರಿ? ದೇವರ ಪಾದಕ್ಕೆ ತಾನೇ ಸಮರ್ಪಣೆ ಮಾಡೋದು. ಕೃಷ್ಣಾರ್ಪಣಮಸ್ತು ಅಂತಿರ್ತಾರೆ. ಮುಗೀತಂತೇಳಿಬೇಡ್ರಿ ಪ್ರವಚನ. ಅವಸರದ ಕೃಷ್ಣಾರ್ಪಣ ಅಂದ್ಬಿಟ್ರು, ಮುಗಿದ್ ಕಾಣಿಸ್ತಾ ಆಚಾರ ಪ್ರವಚನ ಅಂತ ತಿಳ್ಕೊಂಡ್ರೆ ಕೃಷ್ಣಾರ್ಪಣಮಸ್ತು ಮುಗುದಿಲ್ಲ, ಇನ್ನೂ ಅದ. ಕೃಷ್ಣಾರ್ಪಣಮಸ್ತು ಅಂತಂದ್ರೆ ದೇವರ ಪಾದಕ್ಕೆ ಕರ್ಮಗಳ ಸಮರ್ಪಣೆಯನ್ನು ಮಾಡ್ತಿರ್ತೀರಿ. ಪಂಡಿತಾಚಾರ್ಯರಂದ್ರು, ಎಂದಾದರೂ ಆಲೋಚನೆ ಮಾಡಿದ್ದೀರಾ ಜ್ಞಾನಿಗಳು, ನಿಮ್ಮ ಪ್ರಾಚೀನರು ಯಾಕೆ ಕರ್ಮಗಳನ್ನ ಮಾಡಿ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಿದ್ರು ಅಂತಂದ್ರೆ, ಅಕ್ಸಾಲ್ ಅಂಗಡಿಗೆ ಹೋಗಿರ್ತೀರಂತ. ಅಕ್ಸಾಲ್ ಅಂಗಡಿಗೆ ಹೋದಾಗ ನಿಮ್ ಕಡೆ ಇದ್ದ ಬಂಗಾರವನ್ನ ಕೊಡ್ತೀರಿ. ಕೊಟ್ಟಾಗ ಅವೇನ್ ಮಾಡ್ತಾನೆ ಗೊತ್ತೇನ್ರಿ? ನೀವೇನೋ ಒಂದು ಆಭರಣ ಮಾಡ್ಲಿಕ್ಕೆ ಹೇಳ್ತೀರಿ, ಇಂಥದ್ದು ಆಭರಣ ಮಾಡು, ಅಂಥ ಆಭರಣ ಮಾಡು ಅಂತ. ಅವ ತಗೊಂಡು ಮೊದಲು ಅದನ್ನೇನ್ ಮಾಡ್ತಾನೆ? ಒಲೆ ಹಾಕ್ತಾನವ. ಅವೇನ್ ಮಾಡ್ತಾನೆ? ಮೊದಲು ಒಲಿ ಒಳಗೆ ಹಾಕ್ತಾನ. ಯಾಕ? ಚೊಕ್ ಎಷ್ಟದ, ಕಾಗಿ ಬಂಗಾರ ಎಷ್ಟದ, ಮಿಶ್ರ ಎಷ್ಟಾಗ್ಯದ, ಶುದ್ಧ ಎಷ್ಟದ ಅಂತ ನೋಡೋದಕ್ಕೆ ಒಬ್ಬ ಅಗಸಾಲಿಗ ಹೇಗೆ ಬಂಗಾರವನ್ನ ಬೆಂಕಿಯಲ್ಲಿ ಹಾಕ್ತಾನೋ ಹಾಗೆ ಧನ್ಯೈಃ ವಿನ್ಯಸ್ಯಮಾನೆ ಮನಸಿ ಮುನಿಜನೈಃ ಸ್ವಾರ್ಜಿತಂ ಕರ್ಮ ಭರ್ಮ. ಸ್ವ ಅರ್ಜಿತಂ, ನಾವು ಸಂಪಾದನೆ ಮಾಡಿದ ಕರ್ಮವೆಂಬ ಭರ್ಮ ಅಂದ್ರೆ ಬಂಗಾರ. ಸ್ವಾರ್ಜಿತಂ ಕರ್ಮ ಭರ್ಮ, ನಾವು ಆಚರಣೆ ಮಾಡಿದ ಕರ್ಮವೆಂಬ ಬಂಗಾರವನ್ನ ಸ್ವೋಜೋ ಜಾಲೇ ಜ್ವಲೇಸ್ಮಿನ್ ಜ್ವಲನ ಇವ, ಆ ಭಗವಂತನ ಪಾದಗಳೆಂಬ ಅಗ್ನಿಗಳಲ್ಲಿ ವಿಶುದ್ಧ್ಯರ್ಥ ಮಧ್ಯರ್ಪಯಾಮಃ, ಶುದ್ಧ ಅದನೋ ಇಲ್ಲೋ ಅಂತ ನೋಡುವುದಕ್ಕಾಗಿ ಸಮರ್ಪಣೆಯನ್ನ ಮಾಡ್ತೀವಂತೆ. ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಅರ್ಥ ಮಾಡಿಕೊಳ್ಳ್ರಿ, ಬಹಳ ಚಂದದ.
ನಮ್ಮ ಕರ್ಮ ಚೊಕ್ಕೋ ಅಚೊಕ್ಕೋ ಅಂತ ಗೊತ್ತಾಗಬೇಕು ಅಂತಾದ್ರೆ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ಬೇಕಂತ. ಅಂದ್ರೆ ನಾವು ಯಾಕೆ ದೇವರ ಪಾದಕ್ಕೆ ಸಮರ್ಪಣೆ ಮಾಡೋದು? ಶುದ್ಧ ಬಂಗಾರವೋ ಅಶುದ್ಧ ಬಂಗಾರವೋ, ಶುದ್ಧ ಕರ್ಮವೋ ಅಶುದ್ಧ ಕರ್ಮವೋ ಸಮರ್ಪಣೆ ಮಾಡಿದ ಮೇಲೆ, ಬೆಂಕಿಯಾಗ ಹಾಕಿದ ಮೇಲೆ, ಅಕ್ಸಾಲ್ ಅಂಗಡಿಯಾಗ ಹಾಕಿ ಬೆಂಕಿಯಾಗ ಹಾಕಿದ ಮೇಲೆ ಏನಾಗ್ತದೆ ಅಂತಂದ್ರೆ ಚೊಕ್ಕಿದ್ದದು ಉಳಿತದೆ, ಉಳಿದದ್ದು ಏನಾಗ್ತದೆ? ಹೊರಗೆ ಹೋಗ್ತದೆ, ಹೊಲಸು ಹೊರಗೆ ಹೋಗ್ತದೆ, ಚಲೋ ಇದ್ದ ಬಂಗಾರ ಮಾತ್ರ ಉಳಿತದೆ. ಹಾಗಾದ್ರೆ ನಾವು ದೇವರಿಗೆ ಕರ್ಮ ಸಮರ್ಪಣೆಯನ್ನ ಮಾಡಿದರೆ ನಮ್ಮ ಕರ್ಮವೆಂಬ ಬಂಗಾರ ಭಗವಂತನ ಪಾದಗಳೆಂಬ ಅಗ್ನಿಯಲ್ಲಿ ಹೋಗಿ ಚೊಕ್ಕಾಗಿ ಬರ್ತದಂತೆ ಅನ್ನುವುದಕ್ಕಾಗಿ ದೇವರ ಪಾದವನ್ನ ಜ್ಞಾನಿಗಳು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಆ ಪಾದಗಳಿಗೆ ಆ ಪಾದಗಳೇನದು ಪಾದಗಳಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರಂತೆ. ಒಬ್ರು ಹೋಗಿ ಅಗಸಾಲಿಗೆ ಕೇಳಿದ್ರಂತೆ, ಒಬ್ರು ಹೋದ್ರಂತೆ ಅಗಸಾಲಿಗೆ ಕೇಳಿದ್ರಂತೆ. ಅವರು ಹಿಂದಿನ ದಿವಸ ಪ್ರವಚನಕ್ಕೆ ಹೋಗಿದ್ರಂತೆ. ಎಲ್ಲಿ ಏನು ಎತ್ತ ಯಾವ ಊರಿಗೆ ಹೋಗಿದ್ರು, ಯಾವ ವರ್ಗಾಚ ಅವೆಲ್ಲ ಬೇಡ ನಮಗೆ. ಪ್ರವಚನಕ್ಕೆ ಹೋಗಿದ್ರಂತೆ. ಪ್ರವಚನಕ್ಕೆ ಹೋಗಿದ್ರಲ್ಲ, ಪ್ರವಚನ ಮುಗಿಸ್ಕೊಂಡ ಮೇಲೆ ಅಗಸಾಲಿನ ಅಂಗಡಿಗೆ ಹೋದ್ರಂತೆ. ಅಗಸಾಲಿನ ಅಂಗಡಿಗೆ ಹೋದ ಮೇಲೆ, ಅವನ ಅಂಗಡಿಗೆ ಹೋದ್ಮೇಲೆ ಅವನು ಕೇಳಿದ್ರಂತ, ಅಲ್ಲಪ್ಪ ಈಗ ಬಂಗಾರ ಚಲೋ ಅದೋ ಇಲ್ಲೋ ಅಂತ ಹೇಳಲಿಕ್ಕೆ ನೀ ಹೆಂಗೆ ಗುರುತಿಸ್ತೀ ಅಂತ ಕೇಳಿದಂತ. ಸಿಂಪಲ್ ರೀ ಅಮ್ಮನವ್ರ ಅಂದವ. ಸಿಂಪಲ್ ಹೆಂಗಪ್ಪ ಅಂದ್ರು. ಏನಿಲ್ಲ, ಅದು ಒಂದು ಇದು ಇರ್ತದೆ, ಬಂಡಿ ಇಟ್ಟಿರ್ತೀವಿ ಅದ್ರೊಳಗೆ, ಅದ್ರೊಳಗೆ ಹಾಕಿಬಿಡ್ತೀವಿ. ಹಾಕಿದ್ರೆ ಮುಂದೆ ಏನಾಗ್ತದೆ ಅಂದ್ರೆ, ಇಲ್ರಿ ಅದಕ್ಕೆ ತೆಳಗ ಬೆಂಕಿ ಇಡ್ತೀವಿ. ಅದು ಬೆಂಕಿ ಇದ್ಮೇಲೆ ದಿಗದಾಗ ಬೆಂಕಿ ಹತ್ತದ. ಬೆಂಕಿ ಹತ್ತಿದ ಕೂಡಲೇ ಅದು ಚೊಕ್ಕದನೋ ಇಲ್ಲೋ ಅಂತ ಗೊತ್ತಾಗ್ತದೆ. ಹೆಂಗೆ ಗೊತ್ತಾಗ್ತದೆ? ಅಪ್ಪಕ್ಕೆ ಮೊದಲೇ ಸರ್ತಿ ಹೋಗಿರ್ಬೇಕು ಅಂಗಡಿಗೆ. ನಮ್ಮಂಗೇನು ಹಗಲೆಲ್ಲ ಬಂಗಾರದ ಅಂಗಡಿಗೆ ಹೋಗೋಕ್ಕೆ ಏನೋ ಭಯಂಕರ ನಾವು ಅಲ್ಲೇ ಕೂತೋರ್ಗತ್ತಿಗೆ. ಅದಕ್ಕೆ ಹೋದ್ರೆ ಇಲ್ಲ, ಅದೇನಾಗ್ತದೆ ಅಂತಂದ್ರೆ ಅದು ಹೊಲಸೆಲ್ಲ ಇದು ಹೆಂಗೆ ತೆಳಗೆ ಸುಟ್ಕೋತ ಹೋಗ್ತದೆ ನೋಡಪ್ಪಿ, ತೆಳಗೆ ಹೆಂಗೆ ಸುಟ್ಕೋತ ಹೋಗ್ತದೆ ನೋಡಮ್ಮ, ಹಂಗ ಆ ಹೊಲಸೆಲ್ಲ ಕರ್ಕೋತ ಹೊರಗೆ ಹೋಗ್ಕೋತ ಹೋಗ್ತದೆ. ಸರಿ, ಹೋಗ್ಕೋತ ಹೋಗ್ತದೆ. ಎಷ್ಟೊತ್ತು ಇಡ್ತಿ? ಯಾಕಂದ್ರೆ ಚೊಕ್ಕ ಬಂಗಾರ ಅಂತ ಅದು ನಿನಗರ ಹೆಂಗೆ ಗೊತ್ತಾಗಬೇಕು? ನಿನಗರ ಗೊತ್ತಾಗಬೇಕಲ್ಲ. ಅದು ಹೋಗ್ಕೋತ ಹಂಗೆ ಇದ್ದದ್ದು ಹೋಗ್ಬಿಟ್ರೆ ಹೌದಲ್ರಿ? ಬತ್ತ ಅದು ವಿಚಾರದ ನಮ್ದು ಶಣರ್ರಿ ಭಾಳ, ನಾವು ಬಿಡಂಗಿಲ್ಲ. ಹೌದು, ಹಂಗೆ ಕರ್ಕೋತ್ ಹೋಗ್ಬಿಟ್ಟು ಮುಂದೆ ಏನ್ ಮಾಡೋಣ? ಸಿಂಪಲ್ ರೀ, ಇದು ಚೊಕ್ಕ ಬಂಗಾರ ಆಗ್ಯದಂತ ಗೊತ್ತಾಗ್ಲಿಕ್ಕೆ ಒಂದದಷ್ಟ ಅಂತ ಅನ್ನೋ ಒಂದರಿಂದ ಹೆಂಗೆ ಗೊತ್ತಾಗ್ತದೆ? ಯಾವಾಗ ನೀವು ಹಿಂಗೆ ನೋಡ್ತೀವಿ ನೋಡ್ರಿ ಬಂಗಾರದಾಗ, ಆ ಬಂಗಾರದೊಳಗೆ ನಿಮ್ಮ ಮುಖ ಕಾಣಿಸ್ತೀವಿ ಅಂದ್ರೆ ಇದು ಚೊಕ್ಕ ಬಂಗಾರ ಆಗ್ಯದ ಅಂತ ಅರ್ಥ. ಆ ಬಂಗಾರದೊಳಗೆ ನಿಮ್ದು ಪ್ರತಿಬಿಂಬ ಬಿತ್ತು ಅಂದ್ರೆ ಇದ್ರೊಳಗೆ ಏನೂ ಮಿಶ್ರಣ ಇಲ್ಲ, ಚೊಕ್ಕ ಬಂಗಾರ ಆಗ್ಯದ ಅಂತ ಅರ್ಥ. ಅದಕ್ಕೆ ಅದನ್ನ ತೆಗಿತೀನ್ರಿ ಅಂದ್ರಂತ. ಆಕೆ ಅಲ್ಲ, ಹಂಗಾರ ನಿನ್ನೆ ಆಚಾರ ಪ್ರವಚನ ಹೇಳಿದ್ದ ಅರ್ಥಾತ್ ನನಗ ಅಂದಂತ. ಆಗ ಸಾಲಿಗೆ ಅಂದ, ನಿನ್ನೆ ಆಚಾರ ಏನ್ ಪ್ರವಚನ ಹೇಳ್ಯಾರ ಅದನ್ನ ಹೇಳ್ರಿ ಅಂದ. ಈಗ ಇವ್ರ ಪ್ರವಚನ ಏನ್ ಹೇಳಿದ್ರು ನಿನ್ನೆ ಆಚಾರ ನೋಡ್ರಪ್ಪ, ಜೀವನದೊಳಗೆ ಕಷ್ಟ ಬಂದ್ರೆ ಎಂದೂ ಕೂಡ ಕಷ್ಟ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವು ದೇವ್ರು ನಮ್ಮನ್ನ ಶುದ್ಧ ಮಾಡ್ಲಿಕ್ಕೆ ಹೆಂಗ್ ಪ್ರಯತ್ನ ಮಾಡ್ತಿರ್ತಾನೆ. ಹೆಂಗಂದ್ರೆ ಅಗಸಾಲ್ ಅಂಗಡಿ ಹೆಂಗ ತಂದಿದ್ರು. ಅದಕ್ಕೆ ನನಗೆ ಏನ್ ಗೊತ್ತಾತ ಈಗ ಅಂತಂದ್ರೆ, ನಮಗೆಲ್ಲರೂ ಒಂದ್ ಕಡೆ ಬಿಸಿ ಹತ್ತಿರ್ತದ ನೋಡ್ರಿ, ತಳಗ ಅರ್ಥ ಆಗ್ತಲ್ಲ ಬಿಸಿ. ನಮಗೆಲ್ಲರೂ ಒಂದ್ ಕಡೆ ಬಿಸಿ ಹತ್ತಿರ್ತದಲ್ಲ, ಆ ಬಿಸಿ ಹತ್ತಿದಾಗ ಏನ್ ತಿಳ್ಕೊಬೇಕು ನಾವು ಅಂದ್ರೆ, ಅಗಸಾಲಿಗನ ಅಂಗಡಿಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಕುಳಿತಿದ್ದೇವೆ. ಇಲ್ಲಿ ಯಾವ ಅಗಸಾಲಿಗ ಇದ್ದಾನ ಅಂತ ಕೇಳಿದ್ರೆ ದೇವರೆಂಬ ಅಕ್ಕಸಾಲಿಗ. ಆ ದೇವರೆಂಬ ಅಕ್ಕಸಾಲಿಗನ ಮನೆಯಲ್ಲಿ ಜಗತ್ತೆಂಬ ಬಂಗಾರವನ್ನ ಕಾಯಿಸುವ ತಟ್ಟೆ ಮೇಲೆ ನಾವು ಕುಳಿತಿದ್ದೇವೆ. ತೆಳಗ ಸಂಸಾರದ ತಾಪತ್ರಯಗಳೆಂಬ ಬೆಂಕಿಯನ್ನ ಇಟ್ಟಾನೆ. ಕುದಿಲಿಕತ್ತೀವಿ ಈಗ ನಾವು. ಕುದ್ದು ಹಿಂಗೋ ಕುದಿಸ್ಕೋತಿದ್ರು ಹೆಂಗ್ರಿ ಆಚಾರ ಅಂದ್ರೆ, ಇಲ್ಲ, ದೇವ್ರು ನಿಲ್ಲಿಸ್ತಾನಂತ, ಅದರಿಂದ ತೆಳಗಿಳಿಸ್ತಾನಂತ. ಎದರಿಂದ ತೆಳಗಿಳಿಸ್ತಾನ? ಒಲಿ ಮೇಲೆ ಇಟ್ಟು ತೆಳಗಿಳಿಸ್ತಾನೆ. ಯಾವಾಗ ಇಳಿಸಿದ ಅಗಸಾಲಿಗ? ಆ ಬಂಗಾರದಲ್ಲಿ ತನ್ನ ಮುಖ ಕಾಣಿಸಿಕೊಳ್ಳೆ ದೇವರಂತಾನಂತ, ಇವನ ಮನಸ್ಸಿನಲ್ಲಿ ನನ್ನ ಮುಖ ಕಾಣಿಸ್ತೀವಿ ಅಂದ್ರೆ ತೆಳಗಿಳಿಸ್ಬಿಡ್ತೀನಿ ಅಂತ ಹೇಳ್ತಾನಂತ. ಅದಕ್ಕೆ ದೇವರು ಏನ್ ಮಾಡ್ತಾನೆ ಅಂದ್ರೆ, ನಮ್ಮನ್ನೆಲ್ಲ ಬಂಗಾರದ ಅಂಗಡಿಯವರನ್ನು ನೋಡ್ಕೋತಿರ್ತಾನೆ. ನಮ್ಮ ಮನಸ್ಸಿನಲ್ಲಿ ದೇವರು ಕಾಣಿಸೋದು ಅಂದ್ರು ಅಪರೋಕ್ಷ ಜ್ಞಾನ ಆಗೋದು ಅಂದ್ರು ಒಂದೇ ಅರ್ಥ. ಯಾವಾಗ ಬಂಗಾರದಾಗ ಮುಖ ಕಾಣಿಸ್ತು ಅಗಸಾಲಿಗೆ ತಲೆಗಳಿಸ್ತಾ, ನಮ್ಮ ಮನಸ್ಸಿನೊಳಗೆ ಯಾವಾಗ ದೇವರ ಮುಖ ಕಾಣಿಸ್ತು ಆವಾಗ ದೇವರು ನಮ್ಮನ್ನು ಸಂಸಾರದಿಂದ ತಲೆಗಳಿಸ್ತಾ ಅಂತ ಹೀಗೊಂದು ಕಥೆ ಓದಿದ್ದೆ. ಇರ್ಲಿ. ಸುಕುಮಾರ ತರಂಗುಲಿ ಮತೋಘೋ
ಪದಯೋರಸ್ಯ ನಿಗೂಢ ಗುಲ್ಫಯೋಗೋ ಉಪಮಾನಮಹೋ ನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ಈ ತರಹದ ಕಾನ್ಸೆಪ್ಟು ಪರಿಕಲ್ಪನೆ ಅನುಸಂಧಾನವನ್ನ ಕೊಟ್ಟವರು ಪಂಡಿತಾಚಾರ್ಯರು. ಸ್ವೋಜೋ ಜಾಲೇ ಜ್ವಲೇಸ್ಮಿನ್ ಜ್ವಲನ ಇವ ವಿಶುದ್ಧ್ಯರ್ಥ ಮಧ್ಯರ್ಪಯಾಮಹ. ಇನ್ನು ಮುಂದೆ ಹೋಗೋಣಂತೆ. ಇಲ್ಲೇ ಕೂತ್ಬಿಟ್ರೆ ಮುಂದೇನು ಮುಂದೆ ಹೋಗ್ಬೇಕಲ್ರಿ ಆಚಾರ. 16 ಸರ್ಗ ಆಗ್ಬೇಕಲ್ಲ. ಅದಕ್ಕೆ ಉಚಿತಾಂ ಗುರುತಾಂ ದದತ್ಕ್ರಮಾತ್ ಶುಚಿ ತೇಜಸ್ವಿ ಸುವೃತ್ತಮುತ್ತಮಂ ಭಜತೋತ್ರ ಚ ಭಾಜಯತ್ಯದೋ ವಿಭುಜಂಗ ಯುಗಲಂ ಸ್ವರೂಪತಾಂ. ಈಗ ದೇವರ ಪಾದದಿಂದ ಮೊಣಕಾಲಿನವರೆಗೆ ಭಾಗಕ್ಕೆ ಬರ್ತಾರೆ. ಮುಂದೆ ಮೇಲೆ ಏರ್ಕೋತ ವರ್ಣನೆ ಮಾಡ್ತಾರೆ. ಹೆಂಗವ ನೋಡ್ಕೊಳ್ರಿ. ಎಲ್ಲರೂ ಈ ಕಾಲಂತರೂ ನಮ್ಮ ಕಲ್ಪನಾ ಇದ್ದೇ ಇರ್ತದೆ. ನಮ್ಮ ಕಾಲಂತರೂ ದಿವಸ ನಮಗೆ ಕಂಡೇ ಕಾಣ್ತಾವೆ. ಕಾಣ್ಲಾರ್ದಷ್ಟು ಇರಬಾರ್ದಷ್ಟೇ ಕಾಣಿಸ್ತಿರ್ತಾವೆ. ಅಂದ ಮೇಲೆ ಅವೇನಾಗಿರ್ತಾವೆ ಅಂದ್ರೆ ಕೆಳಗೆ ತೆಳ್ಳಗಿರ್ತಾವೆ, ಮೇಲ್ ಹೊಕ್ಕೋತ ಹೋದಂಗ ದಪ್ಪ ಹಾಕೋತ ಹೋಗ್ತಾವ. ಗುರು ಸ್ವಲ್ಪ ಅಗಲ್ ಹಿಂಗೆ ಹಾಕೋತ ಹೋಗ್ತಾವ. ಅದಕ್ಕೆ ಹೇಳಿದ್ರು ಉಚಿತಾಂ ಗುರುತಾಂ ದದತ್ ಕ್ರಮಾತ್. ಮೇಲೆ ಹೋದಂತೆ ಗುರುತ್ವವನ್ನ ಸ್ಥೂಲತ್ವವನ್ನ ಪಡಿತಾ ಹೋಗ್ತದಂತೆ. ಎಷ್ಟು ಚಂದ ನೋಡಿ, ಅರ್ಥ ಮಾಡ್ಕೊಳ್ರಿ. ಕಾವ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಚಂದ ಇರ್ತದೆ. ಉಚಿತಾಂ ಗುರುತಾಂ ದದತ್ ಕ್ರಮಾತ್ ಅಂದ್ರೆ ತೆಳಗಿನಿಂದ ಮೇಲ್ ಬಂದಂಗ್ ಏನ್ ಹಾಕೋತ ಹೋಗ್ತದ, ಅದು ಅಗಲ ಹಾಕೋತ ಹೋಗ್ತದೆ, ದಪ್ಪ ಹಾಕೋತ ಹೋಗ್ತದೆ. ಹೌದಾ? ಅಂದ್ರೆ ಏನ್ ಹೇಳಿಕತ್ತಾರ? ಉಚಿತಾಂ ಗುರುತಾಂ ದದತ್ ಕ್ರಮಾತ್. ಮೇಲೆ ಕಾಲು ಹೋದಂತೆ ಕ್ರಮವಾಗಿ ಗುರು ಆಗ್ತದೆ. ಆಮೇಲೆ ಶುಚಿ ಆಗ್ತದೆ. ಮೇಲ್ ಹೋದಂಗ ಶುಚಿ ಹಾಕೋತ ಹೋಗ್ತದ್ರಿ ಅದು. ಆಮೇಲೆ ಏನಾಗ್ತದೆ ಅಂದ್ರೆ ತೇಜಸ್ವಿ ಆಗ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ ಸುವೃತ್ತ ಆಗ್ತದೆ, ದುಂಡಗಾಗ್ತದೆ. ನೆನಪಿಟ್ಕೊಳ್ರಿ, ಬಹಳ ಚಂದದ ಇದು. ಅದಕ್ಕೆ ಹಿಂಗ್ಯಾಕಾಯಿತು ದೇವರ ಪಾದ ಅಂತ ಕೇಳಿದ್ರೆ ಅದಕ್ಕೆ ವರ್ಣನೆ ಮಾಡಿದ್ರು. ಭಜತಃ ಅತ್ರ. ಇಲ್ಲಿ ಯಾರು ದೇವರ ಪಾದವನ್ನ ಹೀಗೆ ಉಪಾಸನೆ ಮಾಡ್ತಾರ, ಏನಂತ? ದೇವರ ಪಾದ ಕೆಳಗಿನಿಂದ ಮೇಲೆ ಹೋದಂತೆ ಗುರು ಆಗ್ತದೆ, ಶುಚಿ ಆಗ್ತದೆ, ತೇಜಸ್ವಿ ಆಗ್ತದೆ, ಪೂರ್ಣ ಆಗ್ತದೆ, ಗುಂಡಾಗ್ತದೆ ಅಂತ ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೂ ದೇವರು ಕ್ರಮವಾಗಿ ಮೇಲೆ ಏರಿ ಬಂದಂತೆ ಗುರುತ್ವವನ್ನು, ತೇಜಸ್ವಿತನವನ್ನು, ಶುಚಿತ್ವವನ್ನು, ಪೂರ್ಣತ್ವವನ್ನು ಕೊಡ್ತದೆ ಅಂತ ಉಪಾಸನೆ ಮಾಡ್ಬೇಕಂತೆ. ಎಷ್ಟು ಬ್ಯೂಟಿಫುಲ್ ಅದು ನೋಡ್ರಿ. ನಾವು ಸಾಧನೆ ಮಾಡಿಕೊಂಡು ಮೇಲೆ ಹೋದಂತೆ ಇನ್ನೊಬ್ಬರಿಗೆ ಗುರುಗಳಾಗ್ತೀವಿ. ಹೌದು, ಆ ಪಾದ ಮೇಲೆ ಹೋದಂಗೆ ಏನಾಗ್ಯದ? ಗುರು ಆಗ್ಯದ. ಹಂಗ ನೀವು ಸಾಧನಾ ಮಾಡ್ಕೊಂಡು ಮೇಲೆ ಹೋದಂಗೆ ಏನಾಗ್ತೀರಿ? ನೀವು ಇನ್ನೊಬ್ಬರಿಗೆ ಗುರು ಆಗ್ತೀರಿ. ಗುರು ಆಗೋದು ಬಹಳ ಸರಳದಂತ ತಿಳ್ಕೊಂಡಾರ್ರಿ. ಗುರು ಆಗೋದ್ರ ಕಷ್ಟ ಗುರು ಆದವಂಗ ಗೊತ್ತಿರ್ತದ್ರಿ. ಶಿಷ್ಯ ಆಗೋದು ಏನು ಕಷ್ಟ ಅಲ್ಲ ಅಂತ ತಿಳಿಬೇಡ್ರಿ, ಅದು ಕಷ್ಟನೇ. ಶಿಷ್ಯ ಆದವಂಗ ಗೊತ್ತಿರ್ತದೆ. ಆದ್ರೆ ಶಿಷ್ಯ ಆದವಂಗ ಜವಾಬ್ದಾರಿ ಕಡಿಮೆ ಇರ್ತಾವ್ರಿ. ಹಿಂಗೆ ಬಟ್ಟು ಮಾಡ್ಲಿಕ್ಕೆ ಬರ್ತಾವ ಗುರುಗಳ ಕಡೆಗೆ. ಗುರುಗಳಿಗೆ ಯಾರ ಕಡೆ ಬಟ್ಟು ಮಾಡ್ಲಿಕ್ಕೆ ಬರಂಗಿಲ್ಲ, ತಲೆ ಮೇಲೆ ಕೈ ಹೊತ್ಕೋಬೇಕು ಅಷ್ಟ ಅವ. ಅದಕ್ಕೆ ಉಚಿತಾಂ ಗುರುತಾಂ ದದತ್ ಕ್ರಮಾತ್. ಮೆಲ್ಲ ಮೇಲೆ ಏರಿದಂತೆ ಪಾದ ಗುರುವಾದಂತೆ ಭಗವಂತನ ಉಪಾಸನೆಯನ್ನು ಮಾಡಿದವರಿಗೆ ಮೇಲೆ ಹೋಗಿ ಗುರುತ್ವವನ್ನು ತಂದು ಕೊಡ್ತಾನಂತೆ. ಮತ್ತೇನು ತಂದು ಕೊಡ್ತಾನೆ ಅಂತ ಕೇಳಿದ್ರೆ ಶುಚಿತ್ವ. ದೋಷರಹಿತರಾಗ್ತಾರಂತೆ. ಹೆಚ್ಚು ಅಧ್ಯಯನ ಮಾಡಿ ದೋಷರಹಿತರಾಗ್ತಾರೆ. ಆಮೇಲೆ ಸುವೃತ್ತ, ಪೂರ್ಣ ಅಂದ್ರೆ ಒಳ್ಳೆ ಗುಣಗಳನ್ನ ಉಳ್ಳವರಾಗ್ತಾರಂತೆ. ಅದಾದ ಮೇಲೆ ಉತ್ತಮ ಆಗ್ತಾರಂತೆ. ಜ್ಞಾನ ಭಕ್ತ್ಯಾದಿಗಳಿಂದ ಉತ್ತಮರಾಗ್ತಾರಂತೆ. ಹೇಗೆ ದೇವರ ಪಾದಗಳನ್ನು ಚಿಂತನೆ ಮಾಡ್ತೀವೋ ಆ ಕಾಲಗಳನ್ನ ಹಾಗೆ ನಮಗೂ ಕೂಡ ಗುಣಗಳು ಬರುತ್ತದೆ ಅಂತ ಅನುಸಂಧಾನ ಮಾಡ್ರಿ. ಉಚಿತಾಂ ಗುರುತಾಂ ದದತ್ ಕ್ರಮಾತ್ ಶುಚಿ ತೇಜಸ್ವಿ ಸುವೃತ್ತಮುತ್ತಮಂ ಭಜತೋತ್ರ ಚ ಭಾಜಯತ್ಯಜೋ ವಿಭುಜಂಗ ಯುಗಳಂ ಸ್ವರೂಪತಾಂ. ಪಂಡಿತಾಚಾರ್ಯ ಇಲ್ಲಿ ಇನ್ನೊಂದು ಹೇಳ್ಯಾರ್ರಿ. ಎಲ್ಲ ಹೇಳ್ಕೊತ ಕೂತ್ರೆ ಭಾಳ ಆಗ್ತದೆ, ನನಗೆ ಹೇಳ್ಬೇಕು ಅಂತ ಆಶಾ ಅದ. ಆದ್ರೆ ಇಲ್ಲಿ ಉಳಿದು ಬಿಡ್ತಾವಂತೂ ಒಂದು ಭಯ ಅದ. ಇದೊಂದು ಹೇಳಿ ಬಿಡೋಣಂತ. ಏನ್ರ ಅಕ್ಕೋಲ್ ಯಾಕೆ ಮತ್ತೇನು ಮಾಡೋದು ಇನ್ನ ಸುಳ್ಳ ಯಾಕೆ? ಯಾರೋ ಹೇಳಿದ್ರಲ್ಲ ಅನಾಯಾಸನ ಏಕಾದಶಿ ಅದ 2 ತಾಸು ತಗೊಳ್ರಿ ಅಂತ ಹೇಳಂತ. ಅದಕ್ಕೆ ಒಮ್ಮೆ ಹಿಂಗೆ ಆಗಿತ್ತು. ನಮ್ಮ ಸ್ವಾಮಿಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಈ ಧಾರವಾಡದಾಗ ಸುಧಾಮಂಗಳ ಕಾರ್ಯಕ್ರಮಕ್ಕೆ ಬಂದಿದ್ರು.
ಅಲ್ಲಿ ಕೈಬೋರ್ಡ್ನೊಳಗೆ ಎಲ್ಲ ಸ್ಟೇಜ್ ಈಜೆಲ್ಲ ಮಾಡ್ಲಿಕ್ಕತ್ತಿದ್ರು. ಅವರೆಲ್ಲ ಕರ್ಕೊಂಡು ಹೋದ್ರು ವ್ಯವಸ್ಥಾಪಕ ಮಂಡಳಿ. ಅನಾಯಾಸನ ಸ್ವಾಮಿಗಳು ಬಂದಾರ, ಹೆಂಗಿದ್ರು ಮತ್ತು ಅವತ್ತು ಏಕಾದಶಿನೇ ಇತ್ತು. ಏಕಾದಶಿ ಅನಾಯಾಸನ ಸ್ವಾಮಿಗಳು ಇದ್ದಾರೆ, ಒಂಚೂರು ನೋಡ್ಬಿಡ್ರಿ ಅಂತ ತಿಳ್ಕೊಂಡು ಸ್ವಾಮಿಗಳು ಹೇಳಿದಂತೆ, ಏಕಾದಶಿ ಬರೋಬ್ಬರಿ, ಅನಾಯಾಸನೇ ಬಂದಿನಿ ಅಂತ ತಿಳ್ಕೊಬೇಡ್ರಿ, ನಾ ಆಯಾಸ ಮಾಡ್ಕೊಂಡೆ ಬಂದೀನಿ ಅಂತ ತಿಳ್ಕೊಳ್ರಿ ಅಂತ ಹೇಳಿದಂತೆ. ಅದಕ್ಕೆ ಅನಾಯಾಸನ ಏಕಾದಶಿ ಆಚಾರದ, ಏಕಾದಶಿ ಅನಾಯಾಸದ, ನಮಗೆ ಆಯಾಸ ಆಗೇ ಆಗ್ತದೆ. ಅದನ್ನು ಮರ್ಲಿಕ್ಕೋಬಾರದು, ನಮ್ಮ ಸ್ವಾಮಿಗಳು ಹೇಳಿದ್ದಕ್ಕ. ಏನು ಹೇಳ್ತಾರೆ ಈಗ ನೋಡ್ರಿ, ಈಗ ಮಗ ಹೇಳಿದ ವರ್ಣನೆ ಮಗನಿಗೆ ಚಂದ, ಮೇಲೆ ಏರಿದಂತೆ ಸುಂದರವಾಗ್ತಾವ, ಗುರುತ್ವ ಬರ್ತದೆ, ಶುಚಿತ್ವ ಬರ್ತದೆ, ಎಲ್ಲ ಚಂದ, ಎಲ್ಲ ಕರೆಕ್ಟ್. ಅಪ್ಪ ಏನು ವರ್ಣನೆ ಮಾಡ್ತಾರೆ, ಭಿನ್ನ ಭಿನ್ನ, ಅವರ ಆಲೋಚನೆ ಭಿನ್ನ, ಇವರ ಆಲೋಚನೆ ಭಿನ್ನ. ಏನಂದ್ರು, ದಿದ್ಯಾಸೋರ್ಧ್ವಾಂತಘಾತೋಪಹಿತ ನಿಜ ಮಗ ಸಂಭೃತ ಸ್ತಂಭ ಶೋಭಾಂ ಬಿಭ್ರಾಣೆ ನಿಘ್ನತಾನ್ನಗ ಸ್ಮರಣ ಸರಣಿಕಾ ವಿಘ್ರಮೀಶಸ್ಯ ಜಂಘೆ ಶ್ರೀಮಜ್ಜಾನುಪ್ರಭಾಮುಂ ಮಣಿಮುಕುರ ಶಿರಶೇಖರೇ ಶ್ರೀಕರಾಭ್ಯಾಂ ಆರೋಪ್ಯಾಂಕಂ ವಿಪಂಕಂ ಪರಿಮೃದು ಮೃದಿತೆ ಶೇಷ ಪರ್ಯಂಕತೋಗೆ ದಿಧ್ಯಾಸೋಗೋ. ಸುಮ್ಮನೆ ಇಟ್ಕೊಳ್ರಿ, ದ್ವಾದಶಿ ಹಿಂದಕ್ಕೆ, ಈಗಲ್ಲ, ಸುಮ್ಮನೆ ನಿಮ್ಗೊಂದು ತಿಳಿಸ್ಲಿ ಅಂತ ಅರ್ಥ ಆಗಲಿ ಅನ್ನೋದಕ್ಕೆ ಹೀಗೆ ಹೇಳ್ತೀನಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಬಹುದು ಅಂತ ಇಟ್ಕೊಂಡು ಹೇಳ್ತೀನಿ. ಹಿಂದಕ್ಕೆಲ್ಲ ದ್ವಾದಶಿ ಪೂಜೆ ಮಾಡೋ ಕಾಲಕ್ಕೆ ಲೈಟ್ ಇರ್ತಿದ್ದಿಲ್ಲ ಮನೆಯಲ್ಲೆಲ್ಲ. ನಿಮಗೆಲ್ಲ ಬಾಲ್ಯದ ನೆನಪಾಗಬೇಕು. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಮನೆಯಲ್ಲಿ ಲೈಟ್ ಬಂದಿದ್ದಿಲ್ಲ ಇನ್ನು. ಆಗ ಹಾಗೇನ್ ಮಾಡ್ತಿದ್ರು ಹೆಣ್ಮಕ್ಳು ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ, ಗಂಡಸರ ಪೂಜೆ ಮಾಡುವಾಗ ಹೆಣ್ಮಕ್ಳು ಏನು ಅನುಕೂಲ ಮಾಡಿಕೊಡ್ತಿದ್ರು ಅಂದ್ರೆ, 2 ದೀಪ ಹಚ್ಚಿಡ್ತಿದ್ರಿ. 2 ದೀಪ, ದೊಡ್ಡ ದೊಡ್ಡ ಸೆಮೆ. ಯಾಕಂದ್ರೆ ದೇವರ ಪೂಜಾ ಮುಗಿಯೋ ಅಷ್ಟೊತ್ತು ಇವರಿಗೆ ಕತ್ತಲೆ ಕಾರಿಸೋದು ಬೇಡ ಅಂತ ಮಾಡಿಡ್ತಿದ್ರಂತ ಅಲ್ವಾ. ಹೆಂಗಿರ್ತಿತ್ತು ಅಂದ್ರೆ, 2 ದೊಡ್ಡ ದೊಡ್ಡ ಸೆಮೆ ಹಚ್ಚಿ ಇಟ್ಬಿಡ್ತಿದ್ರು ದೀಪ. ಉಳಿದ ದಿವಸ ಸಣ್ಣ ದೀಪ ರೀ ದೇವರಿಗೆ, ಬೆಳಕಿನಾಗ ಕೂತಿ ಸುಳ್ಳು ನೆನಗ್ಯಾಕಂತ ಉಳಿದ ದಿವಸ ಸಣ್ಣ ದೀಪ. ಈ ದ್ವಾದಶಿ ಕತ್ಲೆ ಕೂತಿರ್ತಾನೆ ಅಂತಕೊಂಡು ಬೆಳಕಿ ದೊಡ್ಡದು. ಯಾರೋ ಹೇಳಿದ್ರಂತ, ದೀಪ ಹಚ್ಚಿಟ್ಟಿದ್ರಂತ ಹೆಣ್ಮಗಳನ್ನಂತ, ಇವಂಗ ಯಾಕ್ರಿ ದೀಪ ಅನ್ಲಂತಕಿ. ಯಾಕಂತ ಗಾಬರಿ ಆಯ್ತು, ಇವ್ರಿಗೆ ಯಾಕೆ ದೀಪ ಅಂದ್ರೆ ಏನರ್ಥ ಅಂತ ಕೇಳಿದ್ಲಕಿ. ಹೆಂಡತಿ ಹೇಳಿಲ್ಲಂತ. ಎಷ್ಟು ಉಪಾಯ ನೋಡ್ರಿ. ಅಲ್ರಿ, ದೇವರು ಅನಂತ ತೇಜ ಪ್ರಕಾಶ, ದೇವರು ಅನಂತ ತೇಜ ಪುಂಜ, ಅವನಿಗೆ ಯಾಕೆ ಈ ಸಣ್ಣ ದೀಪ ತೆಗೆದ್ಬಿಡ್ರಿ ಅಂತ ತೆಗಿಸ್ಬಿಟ್ಲಂತದ ಒಂದು. ಅದಕ್ಕೆ ಹಂಗಾಗ್ಬಾರ್ದು. ಅದಕ್ಕೆ ಏನಾಯ್ತು ಅಂತಂದ್ರೆ, ಉಳಿತಾಯ ಯೋಜನೆ ಕಾರ್ಯಕ್ರಮ ಅಂತಿರ್ತದಲ್ಲ, ಅದಕ್ಕೆ ಹೇಳಿದ್ರಂತೆ. ನಂದಲ್ಲ ಈ ಕಥೆ, ನಂದಲ್ಲ, ನಾ ಓದಿದ್ದು, ನನಗೇನು ವೈಯಕ್ತಿಕವಾಗಿ ಇಲ್ಲ. ಆದ್ದರಿಂದ ಯಾಕಂದ್ರೆ ಮುಗಿದ ಮೇಲೆ ಕೆಲವರು ಕೇಳ್ತಿರ್ತಾರೆ, ಆಚಾರ್ಯ ಬರೀ ಹೆಣ್ಮಕ್ಳು ಗಂಡಸು ಹೇಳ್ಬಾರ್ದು ಕೇಳ್ತಿರ್ತಾರೆ. ನಂದಲ್ಲ. ಅದಕ್ಕೇನಾಯಿತು ಅಂದ್ರೆ, ದೇವರ ಪೂಜೆಗೆ ಕೂತಾಗ ಅದು ಏನಾಯಿತು ಅಂದ್ರೆ, 2 ಸೆಮೆಗಳನ್ನ ಇಟ್ಟು ಮೇಲೆ ದೀಪ ಇಟ್ಟಿರ್ತೀವಲ್ಲ, ಆ ದೀಪ ಏನ್ ಮಾಡುತ್ತೆ ಅಂದ್ರೆ, ನಮಗೂ ದೇವರ ಪೂಜೆಗೂ ಮಧ್ಯದಲ್ಲಿ ಇದ್ದ ಕತ್ತಲನ್ನ ಹೊರದೋಡಿಸ್ತದಂತ ಪಂಡಿತಾಚಾರ್ಯರಂದ್ರು. ಈಗ ಅವೆರಡು ದೇವರ ಮೊಣಕಾಲ ತನಕ ಏನು ಕಾಲವಲ್ಲ, ಅವೆರಡು ದೀಪದ ಕಂಬ ಅಂತ ತಿಳ್ಕೊಳ್ಳಿ. ಅದೇನು ಮೇಲೆ ಮೊಣಕಾಲದ ಅಲ್ಲ. ಆ ಮೊಣಕಾಲ ಅಂದ್ರೆ ಹೆಂಗದ ಅಂತಂದ್ರೆ, ಕರಡಿ ಇಟ್ಟಂಗದ ಅಂತ, ಫಳ 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 ಹೊಳಿತದಂತ. ಇವೆರಡೂ ಇರೋದು ದೀಪದ ಕಂಬ, ಮೇಲಿರೋ ಮೊಣಕಾಲು ಅಂದ್ರೆ ಫಳ ಫಳ ಹೊಳೆಯುವ ಕರಡಿ. ಇವು ಏನ್ ಮಾಡ್ತದೆ ಅಂತ ಕೇಳಿದ್ರೆ, ನಾವು ದೇವರ ಧ್ಯಾನವನ್ನ ಮಾಡುವಾಗ ಏನು ಮಧ್ಯದಲ್ಲಿ ಅಜ್ಞಾನ ಕಾಮ ಕ್ರೋಧಗಳೆಲ್ಲ ಬರ್ತಾವಲ್ಲ, ಅವುಗಳನ್ನ ಹೊಡೆದು ಓಡಿಸಿ ಧ್ಯಾನವನ್ನ ನಿರ್ವಿಘ್ನವಾಗಿ ಮಾಡಿಕೊಡ್ತಾವಂತ. ಅದಕ್ಕೆ ಹಚ್ಚಿದ ದೀಪದ ಕಂಬವು ಅಂತ ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಪಂಡಿತಾಚಾರ್ಯ. ಎಷ್ಟು ಚಂದವನ್ನ ಕಲ್ಪನಾತೀತ ಕಲ್ಪನಾ, ನಮ್ಮ ಕಲ್ಪನೆಯೂ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ದಿದ್ಯಾಸೋಭೋ ಧ್ಯಾನ ಮಾಡುವ ವ್ಯಕ್ತಿ, ಧ್ವಾಂತ ಘಾತೋ ಉಪಹಿತ ನಿಜ ಮಹ ಸಂಭೃತ ಸ್ತಂಭ ಶೋಭಾಂ ಬಿಭ್ರಾಣೆ ನಿಘ್ನತಾನ್ನಘ ಸ್ಮರಣ ಸರಣಿಕಾ ವಿಘ್ನಮೀಶಸ್ಯ ಜಂಘೆ ಶ್ರೀಮಜ್ಜಾನುಪ್ರಭಾಮುಂ ಮಣಿಮುಕುರ ಶಿರಶೇಖರೇ. ಇಷ್ಟೇನಾ? ಅಲ್ಲ, ಶ್ರೀಕರಾಭ್ಯಾಂ. ಮಹಾಲಕ್ಷ್ಮೀ ದೇವಿ ಆ ಭಗವಂತನ 2 ಪಾದಗಳನ್ನ, ತೊಡೆ ಕಾಲುಗಳನ್ನ ಎತ್ತಿ ತನ್ನ ತೊಡೆ ಮೇಲೆ ಇಟ್ಕೋತಾಳಂತ. ಒತ್ತಬೇಕಲ್ಲ, ಗಂಡನ ಕಾಲು. ಆಶ್ಚರ್ಯ. ಅದಕ್ಕೆ ಅದು ಅಲ್ಲ, ನಾನೇನು ಹಂಗೆ ಹೇಳಿನಿ ಅಂತ ಹಿಂಗೆ ತಿಳ್ಕೊಬೇಡ್ರಿ. ಮಹಾಲಕ್ಷ್ಮೀ ದೇವಿಯರು ಅನವರತವಾಗಿ ಗಂಡನ ಪಾದವನ್ನು ಒತ್ತುತ್ತಾರೆ. ಮುಂದಿನವರೆಲ್ಲರೂ ಅದನ್ನ ಮಾಡಬೇಕು ಅಂತ ಅವರ ಅಭಿಪ್ರಾಯ ಇರ್ತದೋ ಏನೋ. ಅದಕ್ಕೆ ಏನಾಯಿತು ಅಂತಂದ್ರೆ,
ನೋಡ್ರಿ, ಹೇಳ್ಬೇಕಾದ್ರೆ ಒಂದ್ ಹೆಚ್ಚು ಹೇಳ್ಬಾರ್ದು, ಒಂದ್ ಕಡಿಮೆ ಹೇಳ್ಬಾರ್ದು. ಅದಕ್ಕೆ ಆರೋಪ್ಯಾಂಕಂ ವಿಪಂಕಂ, ಲಕ್ಷ್ಮೀದೇವಿ ತನ್ನ ತೊಡೆ ಮೇಲೆ ಆ ಭಗವಂತನ ಎರಡೂ ಕಾಲಗಳನ್ನು ಏರ್ಸ್ಕೊಂಡಿದ್ದಾಳಂತೆ. ಫೋಟೋ ನೋಡ್ತಿರ್ತಿರ್ಲ, ಆ ಫೋಟೋ ನೋಡ್ತಿರ್ಬೇಕಾದ್ರೆ ಆರೋಪ್ಯಾಂಕಂ ವಿಪಂಕಂ ಶ್ರೀಕರಾಭ್ಯಾಂ, ಲಕ್ಷ್ಮೀದೇವಿ ತನ್ನ ಕೈಗಳಿಂದ ಹೆಂಗ್ ಒತ್ಲಿಕತ್ತಾಳೆ. ಕಾಲು ಒತ್ತೋದು ಒಂದು ಕ್ರಮ ಇರ್ತದ್ರಿ. ಹೆಂಗ ಅಂತ ತಿಳ್ಕೊಂಡು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಾಗ್ತಿರ್ತದೆ. ಏನಾಗ್ತಿರ್ತದೆ, ಅದು ಈ ಗೋಧಿ ಹಿಟ್ಟು ಪೂರ್ಣ ಹಣ್ಣಾಗ್ಬೇಕು ಅಂದ್ರೆ ಚಪಾತಿ ಮೆತ್ತಗೆ ಬರ್ತಾವಂತ. ಅದಕ್ಕೆ ಹಂಗ ಅಂತ ಗಂಡನ ಕಾಲು ಒತ್ತಿ ಬಿಟ್ರೆ ಒತ್ತಿದ್ರೆ ಅದಕ್ಕೆ ಹಂಗಲ್ಲ, ಪರಿಮೃದು ಮೃದಿತೆ, ಅತ್ಯಂತ ಮೆತ್ತಗೆ ಒತ್ತಬೇಕಂತ, ಅತ್ಯಂತ ಮೆತ್ತಗೆ ಒತ್ತಬೇಕಂತ. ಇಲ್ಲದೆ ಇದ್ರೆ ಉಪಯೋಗ ಇಲ್ಲ. ಪರಿಮೃದು ಮೃದಿತೆ, ಒಮ್ಮೆ ಏನಾತ್ರಿ ಹಿಂಗಾತಂತ. ಇದಕ್ಕೂ ಒಂದು ಕತೆ ಇದೆ ರೀ ನಮ್ಮಲ್ಲಿ. ಕತೆ ಇಲ್ಲ ಅನ್ನೋದು ದಿವಸ ಇಲ್ಲ ಬಿಡ್ರಿ. ಅದೇನಾತಂದ್ರೆ ಒಬ್ಬ ಗೋಪಿಕಾ ಸ್ತ್ರೀ ಪಾಪ ಗಂಡನ ಕಾಲು ತೊಡಿ ಮೇಲೆ ಇಟ್ಕೊಂಡು ಒತ್ತಗೊತ್ತು ಕೂತಿದ್ಲಂತ. ಗಂಡ ಗೋಪಿ ಮುಖ ಒಮ್ಮೆ ಕಿಡಿಕ್ಯಾಗೊಮ್ಮೆ ಗೋಪಿ ಮುಖ ಒಮ್ಮೆ ನೋಡಿಗತ್ತಂತ. ಗಂಡು ಕೇಳಿದ್ಲಂತ, ಗೋಪಿ ಗೋಪಾಲ ಅನ್ಲಂತ. ಈಕಿ ಗೋಪಿ ಗೋಪಾಲಾಗಿರ್ಬೇಕಲ್ಲ, ಮತ್ತೆ ಗೋಪಾಲ ಯಾಕಪ್ಪ ಹಂಗೊಮ್ಮಲ್ಲಿ ಹಂಗೊಮ್ಮಿಲ್ಲಿ ನೋಡ್ಲಿಕತ್ತಿ ಅನ್ಲಂತ. ಇಲ್ಲ, ಇವತ್ತು ಸೂರ್ಯ ಅಕಸ್ಮಾತ್ ದಿಕ್ಕು ತಪ್ಪಿ ಬಂದ್ಬಿಟ್ಟಾನೇನು, ಯಾಕ ನೀ ಕಾಲು ಒತ್ಲಿಕ್ಕೆ ಬೇರೆ ಕೂತು ಬಿಟ್ಟಿ, ಗಾಬರಿ ಆತು ಅಂತ ಅಲ್ಲಿಕತ್ತಿದ್ಲು. ಅಷ್ಟೊತ್ತಿಗೆ ಸರಿಯಾಗಿ ಮುರಳಿಯನಾದ ಕೇಳಿಸ್ತಂತ ಕೃಷ್ಣಂದು. ಮುರಳಿಯನಾದ ಕೇಳಿದ ಕೂಡಲೇ ಕಾಲು ಎತ್ತಿ ಒಗದು ಓಡೋಗ್ಬಿಟ್ಲು. ಪಾಪ ಗಂಡ ಹಿಂಗ್ ಮಲ್ಕೊಂಡಿದ್ನಲ್ಲ, ಕಾಲು ಎತ್ತಿ ಒಗದು ಕೊಳ್ಳಿ ಹಿಂಗೆ ಅಂತ ಗೊತ್ತಂತ. ಹಿಂಗ ಕಾಲು ಒತ್ತಿದ್ರೆ ಆನಂದ ಇರ್ತದೆ. ಇರ್ ಆರೋಪ್ಯಾಂಕಂ ವಿಪಂಕಂ ಪರಿಮೃದು ಮೃದಿತೆ ಶೇಷ ಪರ್ಯಂಕತೋಗೆ, ಶೇಷ ಪರ್ಯಂಕದ ಮೇಲೆ ಕುಳಿತ ಮಹಾಲಕ್ಷ್ಮಿ ಆ ಭಗವಂತನ ಎರಡೂ ಪಾದಗಳನ್ನು ಒತ್ತುತ್ತಾ ಇದ್ದಾಳೆ, ಕಾಲುಗಳನ್ನ. ಅವು ಎಂಥ ಕಾಲುಗಳು ಅಂತಂದ್ರೆ ನೀವೇ ಅನುಸಂಧಾನ ಮಾಡಿಕೊಳ್ಳ್ರಿ. ಪಂಡಿತಾಚಾರ್ಯ ಅಂತಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು, ಅದು ದೀಪದ ಕಂಬದಂತ ಇದ್ದು ನಮ್ಮೆಲ್ಲ ಅಜ್ಞಾನವನ್ನ ಪರಿಹಾರ ಮಾಡ್ತದೆ ಅಂತ ತಿಳ್ಕೊಬೇಕಂತ. ಇರ್ಲಿ, ಇನ್ನು 30ನೇ ಶ್ಲೋಕ ಏನ್ ಚಂದದ ನೋಡ್ರಿ. ಅಚಲಾಸನ ಯೋಗ ಪಟ್ಟಿಕಾ ವರಕಕ್ಷಾ ಸಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಗೋ ಅನಿಶಂ ಧನ್ಯತಮೇತಿ ಮೇ ಮತಿಃ. ಅಚಲಾಸನ ಯೋಗ ಪಟ್ಟಿಕಾ, ವೇದವ್ಯಾಸ ದೇವರನ್ನು ಯಾರು ನೋಡಿದ್ದೀರಿ, ಆ ವೇದವ್ಯಾಸ ದೇವರ ಪ್ರತಿಮೆ ಫೋಟೋಗಳು ಎಲ್ಲ ಹೆಂಗ್ ಬರೆದಿದ್ದಾರೆ ಅಂದ್ರೆ, ಎರಡೂ ಮೊಣಕಾಲುಗಳನ್ನು ಎತ್ತಿ ಇಟ್ಟಿದ್ದಾರೆ. ಆ ಮೊಣಕಾಲಿಗೆ ಸುತ್ತುವರೆದು ತಮ್ಮ ಸೊಂಟಕ್ಕೂ ಸುತ್ತುವರಿರುವಂತಹ ಒಂದು ಪಟ್ಟಿ. ಯಾಕ? ಸ್ಥಿರವಾದ ಆಸನ ಇರಬೇಕು ಅಂತನ್ನುವುದಕ್ಕಾಗಿ ಆ ಪಟ್ಟಿಯನ್ನು ಮಾಡಿದ್ದಾರಂತೆ. ಏನು ಸ್ಥಿರವಾಗಿರಬೇಕು? ಪಾಠ ಹೇಳುವಾಗ, ಪ್ರವಚನ ಮಾಡುವಾಗ, ಪಾರಾಯಣ ಮಾಡುವಾಗ ಸ್ಥಿರವಾದ ಆಸನ ಬೇಕು. ಆಸನ ಸಿದ್ಧಿ ಇಲ್ಲದೆ ಹೋದರೆ ಪಾಠ ಪ್ರವಚನ ನಡೆಯೋದಿಲ್ಲ. ನಮ್ಮ ಆಸನ ಹೆಂಗಿರ್ತಾವ ಅಂತಂದ್ರೆ, ಶವಾಸನ ಒಂದು ಬಿಟ್ಟು ಓದಿ ಎಲ್ಲ ಆಸನ ಹಾಕ್ತಿರ್ತೀವಿ ನಾವು. ಮಯೂರಾಸನ, ಹಂಸಾಸನ, ಭುಜಂಗಾಸನ, ಗೊತ್ತಾಗ್ತಲ್ಲ ಭುಜಂಗಾಸನ, ಎತ್ತಿರ್ತಾರೆ ಕೈನ. ಭುಜಂಗಾಸನ ಪಾಠಕ್ಕೆ ಕೂತಾಗ ಭುಜಂಗಾಸನ, ಮಯೂರಾಸನ, ಹಂಸಾಸನ ಎಲ್ಲ ಆಸನ ಬಂದಿರ್ತಾವ. ಹಂಸ ಇದನ್ನದು ಶವಾಸನ ಒಂದು ಬಿಟ್ಟು ಆಚಾರ ಅದನ್ನು ಹಾಕಿದ್ರೆ ಏನಾಗ್ತದೆ? ಪಾಠ ಸಪಾಟ ಆಗ್ತದೆ. ಪಾಠ ಸಪಾಟ ಹೌದ್ರಿ. ಪಾಠ ಹೇಳ್ಕೋತ ಕೂತೋ ಮಲ್ಕೊಂಡ ಅಂದ್ರೆ ಸಪಾಟ ಆಗ್ತದೆ. ಹಂಗಲ್ಲ, ನಮ್ಮ ಗುರುಗಳು ಹೇಳ್ತಿರ್ಬೇಕು. ನಮಗೆ ಅಷ್ಟು ಕೂಡ್ಲಿಕ್ಕೆ ಆಗೋದಿಲ್ಲ. ಮೊದ್ಲಿಕ್ಕೆ ಕೂಡ್ತಿದ್ದೆ, ಈ ಕಡಿಮೆ ಆಗ್ಯದ. ನಮ್ಮ ಗುರುಗಳು ಹೇಳ್ತಿರ್ಬೇಕು. ನಮ್ಮ ಗುರುಗಳು ಕೊನೆ ಕಾಲದವರೆಗೂ ಕೂಡ ಹೇಳ್ತಿದ್ರು, 8 ಗಂಟೆಯಿಂದ 9 ಗಂಟೆಯವರೆಗೂ 9 ತಾಸು ಹಂಗೆ ಅಖಂಡವಾಗಿ ಹಿಂಗೆ ಕೊಡ್ತಿದ್ರು. ಒಂದು ಆಸನ ಬದಲಿ ಮಾಡ್ತಿರ್ಲಿಲ್ಲ. ಹಿಂಗೆ ಬಲಗಾಲ ಮೇಲೆ ಹಾಕೊಂಡು ಕೂತು ಬಿಟ್ರೆ, ಪದ್ಮಾಸನದಲ್ಲಿ ಕುಳಿತು ಬಿಟ್ರೆ 9 ಗಂಟೆ 10 ಗಂಟೆ ಹಂಗೆ ಕೊಡ್ತಿದ್ರು. ಅದೇನದು ಅದು ಅಥೋನಾಥ ವ್ಯಾಪಾರ. ಅದು ನಾವು ಪ್ರಯತ್ನ ಮಾಡಿದ್ವಿ, ಮುಗಿದ ಮೇಲೆ ನಮ್ಮನ್ನು ಎಬ್ಬಿಸ್ಲಿಕ್ಕೆ 4 ಮಂದಿ ಬೇಕಾದ್ರು. ಹಿಂಗಾಗಿ ನಾವು ಆ ಪ್ರಯತ್ನ ಕೈ ಬಿಟ್ಬಿಟ್ಟು ಸುಳ್ಳ ಯಾಕಪ್ಪ ಆಮೇಲೆ ಮಾಡುವುದು, ಪೂರ್ಣ ಪರ್ಮನೆಂಟ್ ಚಕ್ಕಳ ಮಕ್ಕಳೇ ಆಗಿ ಆಸನೇ ವಿನಿಯೋಗ ಆಚಾರ ಫೋಟೋದಾಗ ಹಿಂಗೆ ಪೂರ್ಣ ಕೂತ ಕೊನೆಗೆ ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಹೇಳಿ ಬಿಟ್ವಿ ನಾವು. ನಮ್ಮ ಆಚಾರ
9 ಗಂಟೆ 10 ಗಂಟೆ ಏಕಾಸನದಲ್ಲಿ ಕುಳಿತುಕೊಂಡು ಇದು ಇದು ಇದ್ರದ್ದಲ್ಲ, ನೆಲದ ಮೇಲೆ ಹೇಳಿದ್ದಲ್ಲ, ಅದಂತರೂ ಸರಿಯೇ ಸರಿ. ಬಿಜಾಪುರದಲ್ಲಿ ಒಂದು ಒಂದು ಬಾವಿ ಅದ ನೀರಿಂದು, ಅಲ್ಲಿ ಬಹಳ ಬಾವಿಗಳವ. ಅಲ್ಲಿ ನಮ್ಮ ಆಚಾರ್ಯರು ಈಜಾಡ್ತಿದ್ರು, ಈಜಾಡೋದು ಸ್ವಿಮ್ಮಿಂಗ್ ಭಾರಿ ಚಂದ ಆಡ್ತಿದ್ರು. 7 ಗಂಟೆ 8 ಗಂಟೆ ನೀರಿನಲ್ಲಿ ಹೀಗೆ ಶವಾಸನ ಮಾಡ್ಕೊಂಡು ಮಲ್ಕೊಂಡ್ರು, ಹೀಗೆ ಮಲ್ಕೊಂಡ್ರು ಅಷ್ಟೇ. ಈಸ್ತಾ ಇರೋದು, ಈಸೋದು ಶವಾಸನ, ಶವಾಸನ ಈಸೋದು. ಸ್ಪರ್ಧೆ ಆಯಿತು, 14 ತಾಸಿನ ಸ್ಪರ್ಧೆ ಆಯಿತು. ನಮ್ಮ ಗುರುಗಳು 15 ತಾಸು ಈಸಿ ಗೆದ್ದು ಬಂದರು. ಅದೇನೋ ಬಾವಿ ಅಂತ ಹೇಳಿದ್ರೆ ನೆನಪಿಲ್ಲ ಇವತ್ತಿನ ನನಗೆ. ಅಲ್ಲಿ ಹೋಗಿ ಆ ಏರಿಯಾ ಬಂದ್ರೆ ನೆನಪಾಗ್ತದೆ ಅಷ್ಟೇ. ತಾಸ್ಬೋಡಿ ಅದು ಇರಬೇಕು. ಅಂಥದ್ದು ಅದ್ಭುತವಾದ ಬಾವಿ ಅದು. ಅದರಲ್ಲಿ ನಮ್ಮ ಗುರುಗಳು ಈಸಿ 15 ಗಂಟೆಗಳ ಕಾಲ ಈಸಿ ಅಲ್ಲಿ ಒಬ್ಬವನು ಸೋಲಿಸಿ ಬಂದದ್ದು ನಮ್ಮ ಗುರುಗಳು ಹೇಳ್ತಿರ್ಬೇಕು ಇತಿಹಾಸವನ್ನು. ಅದಕ್ಕೆ ಆಸನ ಸಿದ್ಧಿ ಬಹಳ ಮಹತ್ವದ್ದು. ವೇದವ್ಯಾಸ ದೇವರು 24 ಗಂಟೆಯೂ ಪಾಠ ಹೇಳ್ಬೇಕಲ್ಲ, ಮತ್ತೆ ಆಸನ ಅವರಿಗೇನು ಸಮಸ್ಯೆ ಇಲ್ಲ ಅಂತ ಇಟ್ಕೊಳ್ರಿ. ಆದರೂ ಆಸನ ಶುದ್ಧಿ ಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಒಂದು ಪಟ್ಟಿ ಹಾಕೊಂಡಿದ್ರಂತೆ, ಹೀಗೊಂದು ಪಟ್ಟಿ ಕಟ್ಕೊಂಡಿದ್ರು. ಅಂದ್ರೆ 2 ಕಾಲುಗಳನ್ನು ಹೀಗೆ ಎತ್ತಿ ಕಾಲಿನ ಸುತ್ತುವರೆದು ಬೆನ್ನಿನ ಸುತ್ತುವರೆದು ಬಂದದ್ದು. ಅಚಲಾಸನ ಯೋಗ ಪಟ್ಟಿಕಾ ವರ ಕಕ್ಷ್ಯಾ ಸಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಘೋ ಅನಿಶಂ ಧನ್ಯತಮೇತಿ ಮೇ ಮತಿ. ಆಚಾರ್ಯರಂದ್ರು, ಮಧ್ವಾಚಾರ್ಯರು, ಏನು ಪುಣ್ಯ ಮಾಡಿಯೋ ಪಟ್ಟಿ ಅಂದ್ರು ಅವರು. ಪಟ್ಟಿಗೆ ಏನು ಪುಣ್ಯ ಮಾಡಿಯೋ ಪಟ್ಟಿ ಅಂದ್ರು. ಯಾಕ್ರಿ ಜಟ್ಟಿ ಅಂತದು ಪಟ್ಟಿ, ಇವ್ರು ಜಗಜಟ್ಟಿಗಳು ಇವರು. ಯಾಕ್ರಿ ಜಟ್ಟಿಗಳೇ, ನನ್ನ ಯಾಕೆ ಪಟ್ಟಿ ಅಂತ ಕರೆದು ಪುಣ್ಯ ಮಾಡಿ ಅಂತ ಕರೆದಿ. ಒಂದು ಸರ್ತಿ ದೇವರ ಹತ್ರ ಹೋದ್ರೇನೆ ಮಹಾಭಾಗ್ಯ, ಮಹಾಭಾಗ್ಯ. 24 ಗಂಟೆ ಅಲ್ಲೇ ಇರ್ತೀಯಲ್ಲೋ ಸುತ್ತಕೊಂಡು, ಏನು ಪುಣ್ಯನೋ ನಿಂದು ಅಂದ್ರಂತೆ. ಕೆಲವು ಅಂತಿರ್ತಾರೆ ನೋಡ್ರಿ, ಯಾವಾಗಾರ ಒಂದು ಸ್ವಾಮಿಗಳು ಭೇಟಿ ಆಗ್ತಿರ್ತಾರೆ. ಸ್ವಾಮಿಗಳನ್ನ ಯಾವಾಗಾರ ಒಂದು ಭೇಟಿ ಆದಾಗ ಆಜು ಬಾಜು ಇದ್ದವ್ರು, ನೀವೇ ಭಾಗ್ಯವಂತರ್ರಿ ಪಾ, ಯಾಕ 24 ತಾಸು ಸ್ವಾಮಿಗಳ ಜೊತೆಗೆ ಇರ್ತೀರಿ. ಒಂದ್ಸಲ ಇತ್ತು ನೋಡ್ರಿ, ಗೊತ್ತಾಗ್ತದೆ. ಅದಕ್ಕೆ ಅಂತಿರ್ತಾರೆ. ಅಂದ್ರೆ ನಮಗೇನು ಅಂದ್ರೆ ದೂರ ಇದ್ದವ್ರು ಒಂದ್ಸರ್ತಿ ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ರೆ ಭಾರಿ, 24 ತಾಸು ಸ್ವಾಮಿಗಳ ಜೊತೆಗೆ ಇದ್ದು ಬಿಟ್ರೆ ಮಹಾಪುಣ್ಯವಂತರು ಅಂತ. ಹಾಗೆ ಅಚಲಾಸನ ಯೋಗ ಪಟ್ಟಿಕಾ ವರ ಕಕ್ಷಾ ಸಕೃತ್ ಆಪ್ತಂ, ಒಂದು ಸರ್ತಿ ಹೊಂದಿಬಿಟ್ರೆ ಇಷ್ಟದಂ, ಆ ದೇವರು ಅಷ್ಟು ಇಷ್ಟವನ್ನು ಕೊಡ್ತಾನೆ. ಪರಿತೋಪಿ ಹರಿಂ ಸ್ಫುರಂತ್ಯಹೋ, ಸುತ್ತಲೂ ಅನೀಶಂ ಯಾವಾಗಲೂ ಧನ್ಯತಮೇತಿ ಮೇ ಮತಿ, ನಿನ್ನಂತ ಧನ್ಯ ನೀನೇ ಅಪ್ಪ, ಇನ್ಯಾರು ಅಂತ ಹೇಳಿದ್ರಂತ. ಸ್ವಲ್ಪ ಮೇಲ್ ಬಂದ್ರು. ಮುಂದೇನು ಕೃಷ್ಣಾಜನ ಹೊತ್ಕೊಂಡಿದ್ರಂತ ವೇದವ್ಯಾಸ ದೇವರು. ತೆಳಗೊಂಚೂರು ಸುತ್ಕೊಂಡಿರ್ತಾರೆ ಕೃಷ್ಣಾಂಜನವನ್ನ. ಆ ಕೃಷ್ಣಾಂಜನದ ವರ್ಣನ ಮಾಡ್ತಾರೆ. ರುಚಿರೇಣ ವರೈಣ ಚರ್ಮಣ ರುಚಿರಾಜದ್ವಿತಿ ಚಾರು ರೋಚಿಷ ಪರಮೋರು ನಿತಂಬ ಸಂಗೀತ ಪರಮಾಶ್ಚರ್ಯತಯಾ ವಿರಾಜ್ಯತೆ. ರುಚಿರೇಣ ಬಹಳ ಚಂದ ಇತ್ತಂತದು ಕೃಷ್ಣಾಜನ, ಬಹಳ ಚಂದ ಇತ್ತಂತೆ. ಅಲ್ರಿ ಆಚಾರ, ನೀವು ಬಹಳ ಚಂದ ಇತ್ತು 108 ಸರ್ತಿ ಹೇಳಿ, ನಾವು 108 ಸಲ ಕೇಳಿವಿ. ವಾಟ್ ನೆಕ್ಸ್ಟ್? ಮುಂದೇನು? ತತಃ ಕಿಂ? ಕೆಲವು ಆಚಾರ್ಯ ಪ್ರಶ್ನೆ ಮಾಡ್ತಿರ್ತಾರಂತ. ಭೇಟಿ ಆದ ಕೂಡಲೇ ನಮಸ್ಕಾರ ಚಮತ್ಕಾರ ಆದ್ರೆ ತತಃ ಕಿಂ ಅಂತಾರಂತ. ಹಂಗ ಅಂದ್ರೆ ಏನು ಮುಂದೇನು? ಹೌದು, ಚಂದ ಬಂದ ಬರೋಬ್ಬರಿ. ಕೃಷ್ಣಾಜಿನವನ್ನೇನು ವೇದವ್ಯಾಸ ದೇವರು ಸುತ್ತಕೊಂಡಿದ್ದಾರೆ, ಅದು ಹೇಗಿದೆ? ಪರಮ ಉರು ನಿತಂಬ ಸಂಗಿನ, ಅವರ ತೊಡೆಯ ಸಂಬಂಧವನ್ನ ಉಳ್ಳದ್ದಾಗಿದೆ, ತೊಡೆ ಮೇಲೆ ಕಟ್ಕೊಂಡಾರ ಅದನ್ನ. ಪರಮೂರು ನಿತಂಬ ಸಂಗಿನ ರುಚಿರೇಣ, ಸುಂದರವಾದ ರುಚಿರಾಜ ದ್ಯುತಿಚಾರು ರೋಚಿಷ. ರುಚಿರಾಜ ಅಂದ್ರೆ ಸೂರ್ಯ, ಅವನ ಕಾಂತಿಯಂತೆ ಬೆಳಗುವಂತಹ ವರ ಸುಂದರವಾದ ಏನ ಜಿಂಕೆಯ ಚರ್ಮಣ, ಚರ್ಮದಿಂದ ಪರಮಾಶ್ಚರ್ಯತಯ ವಿರಾಜ್ಯತೆ, ಪರಮ ಆಶ್ಚರ್ಯಭರಿತರಾಗಿ ಕಾಣಿಸ್ತಾರೆ. ಜಿಂಕಿ ಚರ್ಮ ಸುತ್ತಕೊಂಡಾರ. ಯಾಕ ಬ್ಯಾರೆ ಚರ್ಮ ಯಾಕೆ ಬೇಡ, ಜಿಂಕಿ ಚರ್ಮ ಯಾಕೆ ಬೇಕು ಅಂತ ಕೇಳಿದ್ರೆ ವೆಂಕಟೇಶ್ ಮಹಾತ್ಮೊಳಗೆ ಒಂದು ಕಥೆ ಬರ್ತದ್ರಿ. ವೆಂಕಟೇಶ್ ಮಹಾತ್ಮೊಳಗೆ ಏನು ಕಥೆ ಬರ್ತದ ಆಚಾರ ಅಂದ್ರೆ, ಬರ್ತದ ಒಂದೇನೋ ಕಥೆ ವೆಂಕಟೇಶ್ ಮಹಾತ್ಮೊಳಗೆ. ಶ್ರೀನಿವಾಸ ದೇವ್ರ ಕಲ್ಯಾಣಕ್ಕೆ ಕರ್ಸಿದ್ರಂತೆ ಎಲ್ಲಾರನು. ಲಗ್ನಕ್ಕೆ ಬರ್ರಿ ಲಗ್ನಕ್ಕೆ ಬರ್ರಿ ಲಗ್ನಕ್ಕೆ ಬರ್ರಿ ಅಂತ ತಿಳ್ಕೊಂಡಿದ್ರು. ಒಬ್ಬೊಬ್ಬೊಬ್ಬೊಬ್ಬರು ಬಂದ್ರಪ್ಪ ಲಗ್ನಕ್ಕೆ. ಬ್ರಹ್ಮದೇವ್ರು ಬರ್ಬೇಕಾದ್ರೆ ಹಂಸದ ಮೇಲೆ ಬಂದ್ರಂತ, ಅಗ್ನಿ ಬರ್ಬೇಕಾದ್ರೆ ಟಗರಿನ ಮೇಲೆ ಬಂದಂತ, ವರುಣ ಬರ್ಬೇಕಾದ್ರೆ ಮೊಸಳಿ ಮೇಲೆ ಬಂದಂತ, ಉಳಿದವ್ರೆಲ್ಲ ದೂರ ಹೋಗ್ಬಿಟ್ರಂತ. ಮೊಸಳಿ ಬಂದ್ಕೊಂಡು ಉಳಿದವ್ರೆಲ್ಲ ದೂರ ಹೋಗ್ಬಿಟ್ರಂತ. ರುದ್ರದೇವ್ರು ಬಂದ್ರಂತ, ನಂದಿ ಮೇಲೆ ಬಂದ್ರಂತ. ಒಬ್ಬೊಬ್ರು ಒಂದೊಂದರ ಮೇಲೆ ಬಂದ್ಮೇಲೆ ವಾಯುದೇವರು ಎದರ ಮೇಲೆ ಬಂದ್ರು ಅಂದ್ರೆ ಜಿಂಕಿ ಮೇಲೆ ಬಂದ್ರಂತ. ವಾಯುದೇವರು ಎದರ ಮೇಲೆ ಬಂದಿದ್ದಾರೆ? ಜಿಂಕೆ. ವಾಯುದೇವರ ವಾಹನ ಜಿಂಕೆ, ಅದರ ಚರ್ಮವೇ ಅಲ್ವೇ
ಅಂದ ಮೇಲೆ ಭಗವಂತನಿಗೆ ತನ್ನ ಮಗನ ವಾಹನದ ಚರ್ಮದ ಮೇಲೆ ತುಂಬಾ ಪ್ರೀತಿ ಅನ್ನೋದಕ್ಕಾಗಿ ಭಗವಂತ ಏನ್ ಮಾಡಿಕೊಂಡಿದ್ದಾನೆ, ಕೃಷ್ಣಾಜಿನವನ್ನ. ಅದಕ್ಕೆ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು, ಕೃಷ್ಣಾಜಿನದಾಗ ಸುತ್ತಿಡ್ತಿದ್ರು. ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು, ಕೃಷ್ಣಾಜಿನದಾಗ ಸುತ್ತಿಡ್ತಿದ್ರು ದೇವರನ್ನ. ಅಂದ್ರೆ ದೇವರು ಅಷ್ಟು ಪ್ರೀತಿ, ಮಗನಲ್ಲಿ ಇದ್ದೀನಿ ಅಂತ ಅನ್ನೋ ಪ್ರೀತಿ ಅಂತ. ಅದಕ್ಕೆ ಯಾರು ಸ್ತೋತ್ರ ಮಾಡ್ಯಾರ ಹಂಗ? ಬಹಳ ಸ್ವಾಮಿಗಳು ಇರಬೇಕು. ಏನು ಅಂತಂದ್ರೆ, ಯಾವಾಗ ಶ್ರೀಮದಾಚಾರ್ಯರು, ಈಗ ವೇದವ್ಯಾಸದೇವರು ಬದ್ರಿಗೆ ಹೋದ್ರಲ್ಲ, ಮಧ್ವಾಚಾರ್ಯ ಇಲ್ಲಿ ಬಂದ್ರು, ಹಿಂಗ್ಯಾಕೆ ಆತು ಅಂತ ಕೇಳಿದ್ರೆ ವರದಾ ಸ್ವಾಮಿಗಳು ಚಷ್ಟೆ ಮಾಡ್ತಾರೆ. ನೋಡ್ರಿ, ರಿಟೈರ್ಡ್ ಆದ್ಮೇಲೆ ಅಪ್ಪಂದ್ರಿಗೆ ಮಕ್ಕಳ ಮೇಲೆ ಜವಾಬ್ದಾರಿ ಕೊಟ್ಟು ತಣ್ಣಗೆ ಒಂದ್ ಕಡೆ ಕೂತಿರ್ತಾರಂತೆ. ಹಂಗ ವೇದವ್ಯಾಸ ದೇವರು ರಿಟೈರ್ಮೆಂಟ್ ತಗೊಂಡು ವೇದವ್ಯಾಸರಿಗೆ ಜವಾಬ್ದಾರಿ ಕೊಟ್ಟು ಇವ್ರಿಗೆ ಮಧ್ವಾಚಾರ್ಯರಿಗೆ ಜವಾಬ್ದಾರಿ ಕೊಟ್ಟು ತಾವು ಬದ್ರಿಯಾಗಿ ಕೂತ್ಬಿಟ್ಟಾರ ತಣ್ಣಗ ಅಂತ ಒಂದು ಶ್ಲೋಕ ಮಾಡ್ಯಾರ. ಆಚಾರ ಬಗ್ಗೆ ಸ್ತೋತ್ರ ಮಾಡುವಾಗ ವರದಾ ಸ್ವಾಮಿಗಳು, ಯಾಕ ವ್ಯಾಸರು ಬದರಿಗೆ ಹೋದ್ರು ಅಂದ್ರೆ ರಿಟೈರ್ಮೆಂಟ್ ಆಯ್ತಂತ ಅವ್ರಿಗೆ. ಮತ್ತೆ ಇಲ್ಲಿ ಯಾರು ನೋಡ್ಕೋಬೇಕು ಅಂದ್ರೆ ಮಗ ಬಂದಿದ್ನಲ್ಲ ಮಧ್ವಾಚಾರ್ಯ. ಅದಕ್ಕೆ ಅಭಿನವ ವೇದವ್ಯಾಸರಾದ ಮಧ್ವಾಚಾರ್ಯಗೆ ಬಿಟ್ಟು ವೇದವ್ಯಾಸರಲ್ಲಿ ಹೋಗಿ ಕೂತ್ಬಿಟ್ರು. ಹಂಗ ಮಗನ ಮೇಲೆ ಬಹಳ ಪ್ರೀತಿ. ಆ ಕೃಷ್ಣಾಜಿನವನ್ನ ಉಟ್ಕೊಂಡು ಕೂತಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಸ್ವಲ್ಪ ಮೇಲ್ ಬಂದ್ರಂತೆ. ದೇವರ ಹೊಕ್ಕಳು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಹೊಕ್ಕಳು ಬಹಳ ಚಂದ ಇತ್ತಂತೆ. ತನು ನಿಮ್ನ ಸುನಾಭಿಶೋಭಿತೆ ವರಿಭೇ ವಾರಿ ಜನಾಭ ಆದದೆ ಪ್ರತನಾವತಿ ಸುಂದರೇ ಮೃದೌ ಉದರೇಸ್ಮಿನ್ ಜಗದಂಡ ಮಂಡಲಂ ತನು ನಿಮ್ನ ಸುನಾಭಿಶೋಭಿತೆ. ತನು ಅಂದ್ರೆ ಆಳ, ಭಾರಿ ಆಳಕ್ಕಿರ್ಬೇಕಂತೆ ಹೊಕ್ಕಳು. ಅದು ಕೂಡ ಒಂದು ಲಕ್ಷಣ. ದೇಹದಲ್ಲಿ ಲಕ್ಷಣಗಳೇನು ಅಂತ ನೋಡಿದರೆ ಹೊಕ್ಕಳು ಆಳಕ್ಕೆ ಇರುವುದು ಒಂದು ಲಕ್ಷಣ ಅಂತ ಹೇಳಿದ್ದಾರೆ. ತನು ಆಳ ಅಂತ ಸೂಕ್ಷ್ಮವಾದ, ತನು ಅಂದ್ರೆ ಸೂಕ್ಷ್ಮವಾದ, ನಿಮ್ನ ಅಂದ್ರೆ ಆಳವಾದ. ಸೂಕ್ಷ್ಮವಾದ ತನು ಅನ್ನೋ ಶಬ್ದಕ್ಕೆ ಸೂಕ್ಷ್ಮವಾದ, ನಿಮ್ನ ಅಂದ್ರೆ ಗಂಭೀರವಾದ, ಸುನಾಭಿ ಶೋಭಿತವಾದ ಶೋಭಾಯಮಾನವಾದ ನಾಭಿಯಿಂದ ಕೂಡಿದೆ ಅವರ ಹೊಟ್ಟಿ. ಹೊಟ್ಟಿ ಊಟನ ಮಾಡ್ಲಿಕ್ಕತ್ತಾರ. ದೇವರ ಹೊಟ್ಟಿ ಹೆಂಗದ ಅಂತ ಕೇಳಿದ್ರೆ ಆಳವಾದ ಸೂಕ್ಷ್ಮವಾದ, ಅಂದ್ರೆ ಹೊಕ್ಕಳು ಅದನೋ ಇಲ್ಲೋ ಅನ್ನೋ ಹಂಗಿರ್ಬೇಕಂತ. ಹೊಕ್ಕಳು ಕೂಡ ಇಡೀ ಹೊಟ್ಟಿಯೊಳಗ ಅದ ಒಂದು ಕಾಣಿಸ್ತಿರಬಾರ್ದು. ಹಂಗದ ತಪ್ಪು ತಿಳಿಬೇಡ್ರಿ. ನಾನ್ ಅಂದ್ರೆ ಅದು ಹೆಂಗ ಹಂಗ 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 ಅದಕ್ಕೆ ಪರ್ವತದೊಳಗೆ ಗುಹಾ ಕಂಡಂಗೆ ಕಾಣಬಾರ್ದು. ಅದಕ್ಕೆ ಅಷ್ಟೇ, ಇನ್ನೇ ಇಲ್ಲ. ತದು ನಿಮ್ನ ಸುನಾಭಿಶೋಭಿತೆ, ಅದು ಸೂಕ್ಷ್ಮ ಹೊಕ್ಕಳು ಅದನೋ ಇಲ್ಲೋ ಅಷ್ಟು ಚಂದ ಇರ್ಬೇಕಂತ. ನಂದಂತ ತಿಳಿಬೇಡ್ರಿಪ್ಪ. ಮತ್ತೆಲ್ರ ಇಲ್ಲಿದ್ದರೆ ಹೇಳ್ಬೇಕಾಗ್ತದೆ. ನಾನು ದೃಷ್ಟಾಂತ ಹೋಗ್ಬೇಕಾದ್ರೆ ನಮ್ಮ ಶಬ್ದ ಹೇಳಿರ್ತೀನಿ, ಆಚಾರದ ಕಥೆ ಇದು ಅಂತ ತಿಳ್ಕೋಬಾರ್ದು. ತನು ನಿಮ್ನ ಸುನಾಭಿಶೋಭಿತೆ, ಅದನೋ ಇಲ್ಲೋ ಅನ್ನೋ ಹೊಕ್ಕಳಿರ್ಬೇಕಂತ. ಆಳವಾಗಿ ಸುಂದರವಾಗಿ ಇದ್ದ ಹೊಕ್ಕಳಿಂದ ಕೂಡಿದ ವಲಿಭೇ, ವಲಿಭ ಅಂದ್ರೆ ರೇಖಾತ್ರಯ, ಹೊಟ್ಟಿ ಮೇಲೆ 3 ಗೆರೆಯ ಬಂತು ದೇವರಿಗೆ. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ, ಹೊಟ್ಟಿ ಮೇಲೆ 3 ಗೆರೆಗಳು ಇರಬೇಕು. ಅದು ಅಪರೂಪ, ಕ್ವಚಿತ್ ಕೆಲವರಿಗೆ ಇರ್ತದೆ, ಎಲ್ಲಾರ್ಗೂ ಇರಬೇಕು ಅಂತ ಇರೋದಿಲ್ಲ. ಯಾಕಂದ್ರೆ ಎಲ್ಲಾರ್ಗೂ ಮಾಲ್ಮಡ್ಡಿ ಏರಿಯಾ ಇದ್ದಂಗೆ ಇರ್ತದೆ ಹೊಟ್ಟಿ. ರೇಖಾ ಬಾ ಅಂದ್ರೆ ಎಲ್ಲಿಂದ ಬರಬೇಕು ಎಲ್ಲರ? ಈಗ ಸ್ಟೇಷನ್ ರೋಡ್ ನಿಂದ ಪಲ್ಲಾಧ್ಯಾತನೆ ಮುಂದೆ ಹಚ್ಕೊಂಡು ನರಸಿಂಹ ಗುಡಿ ಹೋದಂಗಪ್ಪ ನಮ್ಮೆಲ್ಲ ಹೊಟ್ಟಿ. ಅವು ರೇಖಾ 3 ಬಾ ಅಂದ್ರೆ ಸ್ಪೀಡ್ ಬೇಕಾದ್ರೆ ಆಗ್ಬಿಡ್ತಾವ ಅಷ್ಟ ಕೆಲಸವು. ಅದಕ್ಕೆ ಹಂಗಿರಂಗಿಲ್ಲ. ಒಲಿವೆ ನಮ್ಮ ಗುರುಗಳ ಹೊಟ್ಟೆ ಮೇಲೆ ಇತ್ತು, ನಾನು ನೋಡಿದ್ದೀನಿ. ನಮ್ಮ ಗುರುಗಳ ಹೊಟ್ಟೆ ಮೇಲೆ ಇತ್ತು. ನಮ್ಮ ಗುರುಗಳ ಹೊಟ್ಟಿ 90 ವರ್ಷ ಅವರು ದೇಹ ತ್ಯಾಗ ಮಾಡಿದಾಗ 90ನೇ ವರ್ಷದಲ್ಲಿದ್ರು. ಹೊಟ್ಟೆಯ ಮೇಲೆ ಸರಿಯಾಗಿ 3 ಗೆರೆಗಳು ಕಾಣ್ತಿದ್ವು. ಬಹಳ ಚಂದ ಇತ್ತು. ಯೋಗ ಸಿದ್ಧಿ, ಯೋಗಾಸನ, ಒಳ್ಳೆ ಯೋಗಾಸನ ಮಾಡ್ತಿದ್ರು. ಹಿಂಗಾಗಿ 3 ಗೆರೆ ಕಾಣ್ತಿದ್ವು. ಅದಕ್ಕೆ ಗೆರಿ ಕಾಣ್ಲಿ ಅಂತ ತಿಳ್ಕೊಂಡು ಹುಟ್ಟಿದಾಗ ಬರಿ ಕೊಡ್ತಿದ್ರಿ ಮೊದ್ಲಿಗೆ. ಹೊಟ್ಟಿ ಮೇಲೆ ಬರಿ ಕೊಟ್ಬಿಟ್ರೆ ಅಂದ್ರೆ ಕಾಣಿಸ್ತಿರ್ತಾವ ಅಂತ ತಿಳ್ಕೊಂಡು ಹೇಳಿ ಅವು ಹೋದವು ಇವು ಹೋದವು. ಓ ಗಯ ಏ ಭಿ ಗಯ ಕುಚ್ ನಹಿ ಬಚಾ. ಅದಕ್ಕೆ ತದು ನಿಮ್ನ ಸುನಾಭಿಶೋಭಿತೆ. ಈಗ ಹೆಂಗ್ ಕಾಣಿಸ್ತದ ಆಚಾರ ನಿಮ್ಮ ಹೊಟ್ಟಿ ಅಂದ್ರೆ ಡ್ರಮ್ ಇಟ್ಟಂಗೆ ಕಾಣಿಸ್ತಿರ್ತದೆ. ದುಂಡ ಈ ಪ್ಲಾಸ್ಟಿಕ್ ಡ್ರಮ್ ಇಟ್ಟಿರ್ತಾರಲ್ಲ, ಏನೂ ಇಲ್ಲಾರ್ದ ನೀಲಿ ಡ್ರಮ್ ಇರ್ತದಲ್ಲ, ಹಂಗೆ ಕಾಣಿಸ್ತದೆ. ತದು ನಿಮ್ನ ಸುನಾಭಿಶೋಭಿತೆ ಒಲಿಭೆ ವಾರಿ ಜನಾಭ ಆದದೆ. ಒಲಿಭೆ 3 ರೇಖೆಗಳಿಂದ ಕೂಡಿರುವಂತಹದ್ದು. ವಾರಿಜ ನಾಭ ಪದ್ಮನಾಭನ ಆದದೆ. ಪ್ರತನಾವತಿ ಸುಂದರೇ ಮೃದ, ಅತಿ ಸುಂದರವಾದ ಮೃದುವಾದ ಅತ್ಯಲ್ಪವಾದ
ಈ ಹೊಟ್ಟೆಯಲ್ಲಿ ಜಗದಂಡ ಮಂಡಲಂ, ಜಗದಂಡ ಬ್ರಹ್ಮಾಂಡವೆಲ್ಲವೂ ಸೇರಿಕೊಂಡಿದೆ. ಬ್ರಹ್ಮಾಂಡ ಭಗವಂತನ ಉದರದಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದ್ದ. ತನುತ್ವೇ ಪಖಿಲಂಬರಂ ಜಗದುದರ ನತಿ ವಿಮಲ. ಜಗದುದರ, ಜಗತ್ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ, ತೆಳ್ಳಗದ. ಹೊಟ್ಟೆಯಾಗಿಟ್ಕೊಂಡ್ರು ತೆಳ್ಳಗದ. ಇದ ಆಶ್ಚರ್ಯ. ದೇವರ ಹೊಟ್ಟೆ ತುಂಬಿದ್ರು ತೆಳ್ಳಗಿರ್ತದಂತ. ಹೆಂಗಿರ್ಬೇಕು ದೇವರ ಹೊಟ್ಟೆ? ತುಂಬಿದ್ದಿರ್ಬೇಕು, ತೆಳ್ಳಗಿರ್ಬೇಕು. ಕೆಲವರು ಊಟ ಮಾಡಿದ್ರು ಮಾಡ್ಯಾರ ಇಲ್ಲೋ ಅನ್ಸೋಂಗ್ ಹೊಟ್ಟೆ ಇಟ್ಕೊಂಡಿರ್ತಾರ್ರಿ. ಆಶ್ಚರ್ಯ. ಅದು ಒಳ್ಳೆ ಲಕ್ಷಣ. ಅದು ಊಟ ಮಾಡಿದ ಮೇಲೂ ಉದರ ಮುಂದೆ ಬರದೇ ಇದ್ರೆ ಭಾರಿ ಮನುಷ್ಯ ಅಂತ ಅರ್ಥ. ಇನ್ನೂ ಒಂದು ತುತ್ತು ಉಂಡ್ರಂಗಿಲ್ಲ, ಆಗ್ಲೇ ಹೆಡ್ಲೈಟ್ ಕಂಡಂಗೆ ಕಾಣಿಸ್ತಿರ್ತಾವ ಹೊರಗೆ. ಅದಕ್ಕೆ ಅಲ್ಲ, ಉಂಡದ್ದು ಹೊರಗೆ ಕಾಣಿಸ್ತಿರ್ತಾವ. ತನೋ ನಿಮ್ನ ಸುನಾಭಿ ಶೋಭಿತ್. ಹೋಲ್ಬಿಡ್ರಿಪ್ಪ, ನಾ ಏನ್ ಹೇಳಿದ್ರು ತಪ್ಪಾಗ್ತದೆ. ಸುಳ್ಳ ಯಾಕೆ? ತನೋ ನಿಮ್ನ ಸುನಾಭಿಶೋಭಿತೆ ವಲಿಭೇ ವಾರಿ ಜನಾಭಾದದೆ ಪೃತನಾವತಿ ಸುಂದರೇ ಮೃದಾ ಉದರೇಸ್ಮಿನ್ ಜಗದಂಡ ಮಂಡಲಂ. ಇದು ತೆಳ್ಳಗಿತ್ತು, ಆಳ ಇತ್ತು ಅಂತೆಲ್ಲ ಹೇಳಿದ ಮೇಲೆ ಪಂಡಿತಾಚಾರ್ಯ ಅವರ ತಂದೆ ಹೇಳಿದ ಒಂದು ಶ್ಲೋಕ ಇದು. ಇನ್ನೊಂದು ಶ್ಲೋಕ ಬರೀ ಎರಡು ಹೇಳೇ ಇವತ್ತು ಮುಕ್ತಾಯ ಮಾಡ್ತೀನಿ. ಟೈಮ್ ಆದ್ರೂ ಅಡ್ಡಿ ಇಲ್ಲ, ಆಗದೆ ಇದ್ರೂ ಅಡ್ಡಿ ಇಲ್ಲ. ಇನ್ನೊಂದು ಶ್ಲೋಕ ಹೇಳೇ ಮುಕ್ತಾಯ ಮಾಡೋದು. ಅಂದ್ರೆ ಪಂಡಿತಾಚಾರ್ಯ ಶ್ಲೋಕ ಇನ್ನೊಮ್ಮೆ ಯಾವ ಬರ್ತಾ ಅವಾಗ. ಏನು ನಾಭಿಯ ಬಗ್ಗೆ ವರ್ಣನೆ ಮಾಡಬೇಕಲ್ಲ, ಪಂಡಿತಾಚಾರ್ಯ ಹೇಗೆ ವರ್ಣನೆ ಮಾಡ್ತಾರೆ? ಮಗ ಹೇಳಿದ್ದು ಆಳಕ್ಕದ, ಸೂಕ್ಷ್ಮದ, ಚಂದದ, ಅಂದದ ಅಂತ. ಇದಕ್ಕೆ ಅವ್ರು ಬೈತಾರೆ. ಸುಮ್ಕೂಡ್ ಸಾಕ್ಷಣೆ ಐತಿ. ಹಿಂಗ್ ವರ್ಣನೆ ಮಾಡ್ತಾರೆ ಯಾರ? ನಿಮ್ನೋ ನಾಭಿಸ್ಸುವೃತ್ತ, ನಿಮ್ನೋ ನಾಭಿಸ್ಸುವೃತ್ತ ತನುರಿತಿ ಗಣನಾ ಕಾಗುಣಾನಾಂ ಅಣೂನಾಂ ವಿಷ್ಣೋರ್ವಿಶ್ವೈಕನೀಡಂ ನಲಿನಮಿದಮುದೈದ್ವುದ್ವಮದ್ರೋಚಿರೋಗಂ ಯಸ್ಮಾದ್ಯಸ್ಮಿನ್ ಅಲೀಕಃ ಶ್ರುತಿಭಿರಭಿನದನ್ ಬ್ರಹ್ಮನಾರಾಯಣಾಖ್ಯಂ ನಿತ್ಯಾನಂದೋರು ಸಂವಿತ್ ಸದವಯವ ಮದೋ ವೇದ್ಯತೆ ಯತ್ರ ವಿಶ್ವಂ ಮಿತ್ರಂ. ಆ ಹೊಕ್ಕಳನ್ನ ಹೇಗೆ ವರ್ಣಿಸಬೇಕು ಪಂಡಿತಾಚಾರ್ಯ ಅಂತಾರೆ. ಅದರಲ್ಲಿ ವಿಷ್ಣೋರ್ ವಿಶ್ವೈಕ ನೀಡಂ ನಲಿನ ಮಿದ ಮುದೈತ್, ಒಂದು ಕಮಲ ಬಂದಿದೆ ಅಂತ ಹೊಗಳ್ರಿ. ಆಳದ ತೆಗ್ಗದ ಅದಲ್ಲ. ವಿಷ್ಣೋರ್ ವಿಶ್ವೈಕ ನೀಡಂ ನಲಿನ ಮಿದ ಮುದೈತ್ ಉದ್ವಮದ್ ರೋಚಿ ರೋಗಂ. ಇಷ್ಟಿಯ ಹತ್ರಕ್ಕೆ ಬಂದದಂತ. ಯಾರದು? ದೇವರ ನಾಭಿಯಲ್ಲಿ ಪದ್ಮನಾಭ ಅಂತ ಕರಿತೀವಲ್ಲ, ದೇವರು ಹೀಗೆ ಮಲಗಿದ್ರೆ ಶೇಷನ ಮೇಲೆ ಅವನ ಹೊಕ್ಕಳಿನಲ್ಲಿ ಹೀಗೆ ಒಂದು ಎತ್ತರದ ಕಮಲ ಬಂದಿದೆ ಅಂತೆ. ಕಮಲ, ಆ ಕಮಲದ ಪ್ರಕಾಶ ಎಲ್ಲ ಕಡೆಗೆ ಕ್ಷೀರಸಾಗರದ ಮೇಲೆ ಬಿದ್ದಿದೆಯಂತೆ. ಮೊದಲೇ ಹಾಲು ಬೆಳ್ಳಗ, ಅದರೊಳಗೆ ಈ ಕಮಲ ಬೇರೆ ಬಂದದ. ಕಮಲದ ಕಾಂತಿ ಎಲ್ಲ ಕಡೆಗೆ ಬಿದ್ದಿದೆಯಂತೆ. ಇದೇನದು? ವಿಷ್ಣೋರ್ ವಿಶ್ವೈಕ ನೀಡಂ. ಆ ಕಮಲ ಏನು ಅಂದ್ರೆ, ಮುಂದೆ 14 ಲೋಕಗಳನ್ನು ನಿರ್ಮಾಣ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕಲ್ಲ, ಆ ಎಲ್ಲ ಸಾಮಗ್ರಿಗಳು ಈ ಕಮಲದಲ್ಲಿ ಇಟ್ಕೊಂಡಾನಂತ ದೇವರು. ಇಟ್ಟಂಗಿ, ಉಸುಕು, ಕಬ್ಬಣ, ಕಡಿ, ಆಮೇಲೆ ಸಿಮೆಂಟು, ಹೌದಿಲ್ರಿ ಇಂಜಿನಿಯರ್ ಅವರ, ನೀರು, ಆಮೇಲೆ ಇನ್ನೇನು ಬಡಿಗೆ, ಆ ಬಡಿಗೆ ಎಲ್ಲ ಒಟ್ಟು ಅಲ್ಲಿ ಗಂಟೆ ಕೊಟ್ಟಿಷ್ಟೇ. ಅದಕ್ಕೆ ಏನಾಯಿತು ಅಂದ್ರೆ, ವಿಷ್ಣೋರ್ ವಿಶ್ವೈಕ ನೀಡಂ ನಲಿನ ಮಿದ ಮುದೈದ್ ಉದ್ವಮದ್ ರೋಚಿ ರೋಗಂ. ಕಮಲ ಹಿಂಗ್ ಬಂದದಲ್ಲ, ಆ ಕಮಲ ಕಂಡು ಕೂಡಲೇ ಒಂದು ದುಂಬಿ ಹಾರ್ಕೊಂಡು ಬಂತಂತ. ಒಂದು ದುಂಬಿ, ಆಹಾ ಏನ್ ಚಂದದ ಈ ಕಮಲ ಅಂತ ಹಾರ್ಕೊಂಡು ಬಂತಂತ. ಹಾರ್ಕೊಂಡು ಬಂದು ದುಂಬಿ ಒಂದು ಮುಖದಿದ್ದಿದ್ದಿಲ್ಲಂತ, 4 ಮುಖದ್ದಿತ್ತಂತ. ಯಸ್ಮಾದ್ಯಸ್ಮಿನ್ ಅಲಿ ಕಹ, ಕಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಯಸ್ಮಾದ್ಯಸ್ಮಿನ್ ಅಲಿ ಕಹ ಬಂದು ಅದೇನ್ ಮಾಡ್ತದ ದುಂಬಿ? ಕಮಲದ ಹತ್ರ ಬಂದ ಕೂಡಲೇ ಅಂತಿರ್ತದ. ಹೌದಿಲ್ಲ ದುಂಬಿ ಅನ್ನೋದು ಅಂತ. ಅಲ್ಲಿ ಆ ದುಂಬಿ ಏನಂತು ಅಂತ ಕೇಳಿದ್ರೆ, ಶ್ರುತಿಭಿರಭಿನದನ್ 4 ಮುಖದಿಂದ ವೇದಗಳನ್ನ ಅಂತ ಹೇಳ್ಕೊತಿತ್ತಂತದು. ಯಸ್ಮಾದ್ ಯಸ್ಮಿನ್ ಅಲೀಕಃ ಶ್ರುತಿಭಿರಭಿನದನ್ ಬ್ರಹ್ಮ ನಾರಾಯಣಾಖ್ಯಂ. ಆ ವೇದ ಮಂತ್ರದಲ್ಲಿ ಏನ್ ಹೇಳಿಕತ್ತಿತ್ತು? ಬ್ರಹ್ಮ ನಾರಾಯಣಾಖ್ಯಂ. ನಾರಾಯಣನೆಂಬ ಬ್ರಹ್ಮನನ್ನ ಸ್ತೋತ್ರ ಮಾಡ್ತಾ ಇದೆ. ಏನಂತ ಸ್ತೋತ್ರ ಮಾಡ್ಲಿಕತ್ತಿತ್ತು? ನಿತ್ಯಾನಂದೋರು ಸಂವಿತ,
ನಿತ್ಯದಲ್ಲಿ ಆನಂದ ಜ್ಞಾನ ಗುಣಪೂರ್ಣನಾದ ಸದವಯವ ಮದೋ ವೇದ್ಯತೆ ಯತ್ರ ಮಿತ್ರಂ, ನನ್ನ ಮಿತ್ರನಾದ ಅನಾದಿ ಕಾಲದ ಮಿತ್ರನಾದ ಬ್ರಹ್ಮನಾರಾಯಣನಾದ ಸಚ್ಚಿದಾನಂದಮಯನಾದ ಭಗವಂತನನ್ನ ವೇದದಿಂದ ಗುಯ್ಗುಡುತ್ತಾ ಇದ್ದ 4 ಮುಖದ ದುಂಬಿ ಆ ಕಮಲದ ಸುತ್ತಲೂ ತಿರುಗುತ್ತಾ ಇತ್ತು. ಇದನ್ನು ವರ್ಣನ ಮಾಡಬೇಕೆ ವಿನಃ ನಿಮ್ನೋ ನಾಭಿಸುವೃತ್ತಸ್ತನುರಿತಿ ಗಣನ ಕಾಗುಣಾನಾಂ ಗಣ ಇದು ವರ್ಣನ ಮಾಡ್ಬೇಕ. ತೆಳ್ಳಗಿತ್ತು ಒಳ್ಳೆಗಿತ್ತು ಹಿಂಗ್ ವರ್ಣನ ಮಾಡ್ತಾರೆ ಯಾರಾದ್ರು ಅಂತ ಹೇಳಿ ಪಂಡಿತಾಚಾರ್ಯರು ಕಾ ಗುಣಾನಾಂ ಅಣೂನಾಂ ಸಣ್ಣ ಸಣ್ಣ ಗುಣಗಳನ್ನ ವರ್ಣನ ಮಾಡಿ ಏನ್ ಮಾಡೋದಿಲ್ಲರ ದೊಡ್ಡ ದೊಡ್ಡ ಗುಣಗಳನ್ನ ವರ್ಣನ ಮಾಡ್ರಿ. ಏನ್ ಮಾಡ್ಬೇಕು? ಸಣ್ಣ ಸಣ್ಣ ಗುಣಗಳನ್ನ ವರ್ಣನೆ ಮಾಡ್ಬೇಡ್ರಿ. ಯಾವ ಸಣ್ಣ ಸಣ್ಣ ಗುಣ? ದುಂಡಗದ, ಆಳಕ್ಕದ, ಸೂಕ್ಷ್ಮದ, ಇವು ಸಣ್ಣ ಸಣ್ಣ ಗುಣ ಅಂತ ಪಂಡಿತಾಚಾರ್ಯ ದೃಷ್ಟಿಯಲ್ಲಿ. ನಿಮ್ನೋ ನಾಭಿಸುವೃತ್ತಿಸ್ತನುರಿತಿ ಗುಣ ಗಣನ ಕಾ ಗುಣಾನಾಂ ಅಣೂನಾಂ ಕಾ ಗುಣಾನಾಂ ಗಣನ ಅಣೂನಾಂ ಸಣ್ಣ ಸಣ್ಣ ಗುಣ ಎಣಿಸ್ತಾರೇನ್ರಿ ಯಾರಾದ್ರೂ? ವಿಷ್ಣೋರ್ವಿಶ್ವೈಕ ನೀಡಂ ವಿಶ್ವೈಕ ನೀಡಂ ವಿಷ್ಣೋ ನಲಿನ ಮಿದ ಮುದೈತ್, ಹೊಕ್ಕಳಿನಿಂದ ಕಮಲ ಬಂದಿದೆ ಅಂತ ಸ್ತೋತ್ರ ಮಾಡ್ಬೇಕೆ ವಿನಃ ಬೇರೆದಲ್ಲ. ಆ ಕಮಲದಲ್ಲಿ ಬ್ರಹ್ಮದೇವರು ಕೂತಿದ್ದಾರಂತೆ. ಅವತ್ತು ಕೂತವರು ಇವತ್ತಿನ ತನಕ ಹಂಗ ಕೂತಾರಂತ, ಇನ್ನೂ ಇಳದೇ ಇಲ್ಲಂತ. ಯಾವತ್ತು ಕೂತಾರ? ಯಾವತ್ತು ಹುಟ್ಟ್ಯಾರ? ಯಾವತ್ತು ಹುಟ್ಟ್ಯಾರ? ಯಾವತ್ತೋ ಹುಟ್ಟ್ಯಾರ. ಯಾವತ್ತೋ ಹುಟ್ಟಿದ ಬ್ರಹ್ಮದೇವರು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಭಗವಂತನ ನಾಭಿಯಲ್ಲಿ ಹೀಗೆ ಹೊರಗೆ ಬಂದ ಕಮಲದಲ್ಲಿ ಹಾಗೇ ಕೂತಿದ್ದಾರಂತೆ, ಬಿಟ್ಟೇ ಇಲ್ವಂತೆ ಅನ್ನೋದಕ್ಕೇನೆ ಪರಮಾತ್ಮನಿಗೂ ಬ್ರಹ್ಮದೇವರಿಗೂ ಪರಮಾತ್ಮನಿಗೂ ವಾಯುದೇವರಿಗೂ ಇವತ್ತಿಗೂ ಅಷ್ಟು ಅಟ್ಯಾಚ್ಮೆಂಟ್. ಯಾಕೆ ಗೊತ್ತೇನ್ರಿ? ಎಲ್ಲಿವರೆಗೆ ಮಗುವಿಗೂ ಅಮ್ಮನಿಗೂ ಹೊಕ್ಕಳ ಬಳ್ಳಿ ಕನೆಕ್ಷನ್ ಇರ್ತದೋ ಅಲ್ಲಿವರೆಗೂ ತುಂಬಾ ಪ್ರೀತಿ ಇರ್ತದೆ. ಯಾವಾಗ ಹೊಕ್ಕಳ ಬಳ್ಳಿ ಕಟ್ ಅನ್ಸಿದ್ರು ಆವಾಗ ಮಗು ಬೇರೆ ಅಮ್ಮ ಬೇರೆ ಆಗಿಬಿಡ್ತದೆ. ನೋಡ್ರಿ, ನಮ್ಮಲ್ಲಿ ಹುಟ್ಟಿದ ಕೂಡಲೇ ಅಮ್ಮನಿಗೂ ನಮಗೂ ಇರುವ ಹೊಕ್ಕಳ ಬಳ್ಳಿ ಏನ್ ಮಾಡ್ತಾರೆ? ಮೊದಲು ಕಟ್ ಮಾಡ್ತಾರೆ. ಅಲ್ಲೇ ನಿಂದು ಅಮ್ಮಂದು ಬೇರೆ ಬೇರೆ ಎಂದು ಹಾಕಿಬಿಡ್ತಾರೆ. ಇವತ್ತಿಗೂ ಕೂಡ ಬ್ರಹ್ಮದೇವರನ್ನ ತನ್ನ ಹೊಕ್ಕಳ ಬಳ್ಳಿಯಿಂದ ದೂರ ಸರಿಸಿಲ್ಲ ನಾರಾಯಣ ಅನ್ನೋದಕ್ಕೆ ಕಮಲದ ಮೇಲೆ ಕೂಡಿಸ್ಕೊಂಡಾನೆ ಅನ್ನೋದಕ್ಕೆ ಬ್ರಹ್ಮವಾಯು ಅಂದ್ರೆ ಅಷ್ಟು ಪ್ರೀತಿ. ಎಲ್ಲಿವರೆಗೆ ಮಗು ಹೊಟ್ಟೆಯಲ್ಲಿ ಇರ್ತದೋ ಅಲ್ಲಿವರೆಗೆ ಪ್ರೀತಿ ಇರ್ತದೆ. ಯಾವಾಗ ಹೊರಗೆ ಬಂತೋ ಆಗ ಪ್ರೀತಿ ಕಡಿಮೆ. ಆಶ್ಚರ್ಯ ಏನ್ ಗೊತ್ತೇನ್ರಿ? ಅದು ನಾಳಚ್ಛೇದ ಆಗಿಲ್ಲ ಅಂದ್ರೆ ವೃದ್ಧಿ ಬಂದಿಲ್ಲ ಅಂತ ಅರ್ಥ. ಇನ್ನು ಇವತ್ತಿಗೂ ನೆನಪಿಟ್ಟುಕೊಳ್ರಿ, ಯಾವಾಗ ನಾಳೆ ಕಟ್ಟಾತು ವೃದ್ಧಿ ಶುರುವಾಯ್ತು. ನಾಳೆ ಇನ್ನೂ ಕತ್ತರಿಸಿಲ್ಲ ಅಂದ್ರೆ ಕೂಸು ಹೊಟ್ಟೆಗಿದ್ದಂಗ ಅದು. ಅದಕ್ಕೆ ಇನ್ನೂ ದೇವರಿಗೂ ಬ್ರಹ್ಮದೇವರಿಗೂ ವೃದ್ಧಿ ಬಂದಿಲ್ಲ ಅಂದ್ರೆ ಬಿಡುಗಡೆ ಆಗಿಲ್ಲ ಅಂತ ಇಷ್ಟ ಅರ್ಥ. ಅದಕ್ಕೆ ಮೈಲಿಗೆ ಬಂದಿಲ್ಲ ದೇವರಿಗೂ ಬ್ರಹ್ಮದೇವರಿಗೂ. ಯಾಕೆ? ಅದು ಬಿಡುಗಡೆ ಆಗಿಲ್ಲ. ಅಷ್ಟು ಪ್ರೀತಿಯನ್ನ ದೇವರು ತೋರಿಸ್ತಾನೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕಾಗಿ ತನು ನಿಮ್ನ ಸುನಾಭಿಶೋಭಿತೆ ವಲಿಭೇ ವಾರಿ ಜನಾಭ ಆದದೆ ಪ್ರತನಾವತಿ ಸುಂದರೇ ಮೃದೌ ಉದರೇಸ್ಮಿನ್ ಜಗದಂಡ ಮಂಡಲಂ. ವೇದವ್ಯಾಸದೇವರ ಕೊರಳಲ್ಲಿ ಜನಿವಾರ ಅದಂತ ಮುಗದೆ ಹೋಯ್ತು ಕೆಲಸ. ಜನಿವಾರನ ಆಚಾರ ಜನಿವಾರ ಎಂಬುದು ಜಾತಿ ಆಗಿಲ್ಲ. ಹಿಂಗೆಲ್ಲ ಒಂದಿನ ಸ್ತೋತ್ರ ಇರ್ತದೆ, ಆಮೇಲೆ ಹೇಳ್ತೀನಿ ಮತ್ತೆ. ನೆನಪಾತೇನು? ಸಂಧ್ಯಾವನೆ ಎಂಬುದು ಮಂದಿ ಆಗಿಲ್ಲ. ಹೊರದಾಗಿ ಏಕೃತ ಹಿಂಗೆ ಹೇಳ್ತಿದ್ರಿ ನಮ್ಮಲ್ಲಿ. ಮೊದಲು ನಮ್ಮಲ್ಲಿ ಹಿಂಗೆ ಜನಿವಾರ ಎಂಬುದು ಜಾತಿ ಆಗಿಲ್ಲ, ಸಂಧ್ಯಾವನೆ ಎಂಬುದು ಮಂದಿ ಆಗಿಲ್ಲ ಅಂತ. ಅಂದ್ರೆ ಸಂಧ್ಯಾವನ್ನು ಬಿಟ್ಟಾನ, ಜನಿವಾರನು ತೆಗೆದು ಹಾಕ್ಯಾನ. ಕೆಲವರು ಜನಿವಾರ ನೋಡ್ತಿರ್ಬೇಕ್ರಿ, ನೋಡಿದ್ರೆ ಆನಂದ ಆಗ್ತದ. ಆನಂದ ಆನಂದ ಅಂದ್ರೆ ಏನ್ರಿ? ಅದು ಇಷ್ಟು ಚಂದ ಬಣ್ಣ ಇರ್ತದ ಅದ್ರದ್ದು. ಹೇಳ್ತೀನಿ, ಜನಿವಾರದ ಬಣ್ಣ. ಆ ಬಣ್ಣ ನೋಡಿದ್ರೆ ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡುವ ಮೊದಲಿಗೆ ತಮೋ ಗುಣವನ್ನ ಎಲ್ಲಿಂದಾದ್ರೂ ತಗೊಂಡಿದ್ದ ಅಂತಂದ್ರೆ ಇವ್ರು ಜನಿವಾರದಿಂದ ತಗೊಂಡಿರ್ಬೇಕು ತಮೋ ಗುಣವನ್ನ. ಅಲ್ಲಿಂದ ಬಿಟ್ಟು ಬೇರೆ ಕಡೆಯಿಂದ ತಮೋ ಗುಣವನ್ನೇ ತಗೊಂಡಿಲ್ಲ ಅಂತನ್ನೋ ಅಷ್ಟು ಚಂದ ಇರ್ತದೆ. ಅದಕ್ಕೆ ಹೃದಯೇ ಕೃತ ಸಜ್ಜನೋದಗೆ ಸುವಿಶಾಲೆ ವಿಮಲೆ ಮನೋಹರೆ ಉಭಯಂ ಬಹತಿ ತ್ರಯೀ ಮಯಿಂ ಭಗವಾನ್ ಬ್ರಹ್ಮ ಸುಸೂತ್ರ ಮುತ್ತಮಂ. 2 ಜನಿವಾರ ಇದ್ವಂತ, 2 ಬ್ರಹ್ಮಸೂತ್ರ. ಸಂಸ್ಕೃತದೊಳಗೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಯಾವುದಕ್ಕ? ಜನಿವಾರಕ್ಕ. ಒಂದು ಮ್ಯಾಲಿತ್ತಂತ, ಒಂದು ಒಳಗಿತ್ತಂತ. ನಾವು ಪ್ರವಚನದಾಗ ಹಿಂಗೆ ಹೇಳಿದರಿ, ಜನಿವಾರ ಬಹಳ ಕಪ್ಪಿತ್ತು ಅಂತ ನಾ ಇಷ್ಟು ಹೇಳಿದೆ. ಇಷ್ಟು ಹೇಳಿದ್ಮೇಲೆ ಬಾಜು ಕೂತ ಆಚಾರ ಒಬ್ಬರಿದ್ರು. ಆಚಾರ ನಿಮಗೊಂದು ಕಥೆ ಹೇಳ್ತೀನಿ ಬರ್ರಿ ಅಂದ್ರು.
ನನಗೆ ಗಾಬರಿ ಆಯ್ತು. ಜನಿವಾರ ಕಪ್ಪು ನಾನು ನೋಡ್ಕೊಂಡೆ ಮೊದಲು, ಪರವಾಗಿಲ್ಲ ನಮ್ಗೆ ಅವರೇಜ್. ಯಾಕಂದ್ರೆ ಮಂದಿಗೆ ಅನ್ಬೇಕಾದ್ರೆ ನಮ್ ನೋಡ್ಕೋತಿರ್ಬೇಕ್ರಿ. ಹಂಗ ಒಮ್ಮೆ ಅನ್ಲಿಕ್ಕೆ ಹೋಗ್ಬಾರ್ದು. ಕೆಲವು ಜನಿವಾರ ಹಿಂಗಿರ್ತದೆ ಹೇಳ್ತೇನ್ರಿ, ಅವ್ರು ಹಾಕೊಂಡ್ರು ಜನಿವಾರದ ಸೈಜ್ ನೋಡಿದ್ರೆ ಅವ್ರ ಸ್ನಾನಕ್ಕೆ ಹೋದ್ರೆ ಬಾವಿ ಹಗ್ಗ ಬೇಕಾಗಂಗೆ ಇಲ್ರಿ. ಸುಳ್ಳು ಕೊಡ ಅವ್ರ ಜನಿವಾರ ಕಟ್ಟಿ ಇಳಿಸಿ ಕಟ್ಕೊಂಡು ಮತ್ತೆ ಹಾಕೊಂಡು ಜನಿವಾರ ಹಾಕೊಂಡ್ ಬರ್ಲಿಕ್ಕೆ ಬರ್ತದೆ. ಹಿಂಗೂ ಕೆಲವ್ರು ಇರ್ತದೆ. ಇರ್ಲಿ, ಅದು ಆಮೇಲೆ ಹೇಳ್ತೀನಿ. ಮತ್ತೊಂದು ಕಥೆ ಅದ. ಅದಕ್ಕೇನಾಯ್ತು ಅಂತಂದ್ರೆ ಅವ್ರ ಜನಿವಾರದ ಬಗ್ಗೆ ಒಂದು ಕಥೆ ಹೇಳ್ತೀನಿ ರೀ ಆಚಾರ. ನಾ ಅಂದೆ ಏನ್ರಪ್ಪ ಅಂದೆ. ಆಚಾರ ಒಮ್ಮೆ ಒಬ್ರು ಆಚಾರು ಒಬ್ರು ಇದಕ್ಕೆ ಯಜಮಾನ ಶ್ರಾದ್ದದ ಊಟಕ್ಕೆ ಕರೆದಿದ್ದ ಅಂತ ತಿಳ್ಕೊಂಡು ಊಟಕ್ಕೆ ಹೋಗಿದ್ರು. ಜನಿವಾರ ಹಾಕೊಂಡು ಎಲ್ಲ ಹೋಗಿದ್ರು. ಜನಿವಾರ ಕಪ್ಪಿತ್ತು. ಬಾಜು ಕೂತ ಆಚಾರು, ಎಷ್ಟು ಹೊಲಸು ಜನಿವಾರದನೋ, ನೀನ್ ನೋಡಿದ್ರೆ ಎಂದ ಬ್ರಾಹ್ಮಣ ನೀನ್ ಅಂತ ಅನಿಸ್ತದ, ಹೋಗಿ ಸ್ವಲ್ಪ ಜನಿವಾರ ಸ್ವಚ್ಛ ಮಾಡ್ಕೊಂಡು ಹೋಗು ಅಂತ ಕಳಿಸಿದ್ರು. ಆ ಆಚಾರು ಒಂದು ಸ್ನಾನ ಮಾಡಿಬಿಟ್ರಾತು ಅಂತ ಬಚ್ಚಲಕ್ಕೆ ಬಂದು ಯಜಮಾನ ಮೈವಾಗ ಸ್ನಾನ ಮಾಡ್ಲಿಕ್ಕತ್ತಾರ. ಜನಿವಾರ ಹೊಲಸಾಗಿತ್ತು ಅಂತ ತೆಗೆದ್ರು, ಬಡಬಡ ತೆಗೆದು ರಿನ್ ಸೋಪ್ ತಗೊಂಡು ಹಚ್ಚಿ ಗಸ 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 ತಿಕ್ಕಿ ರಪ್ 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 ಜನಿವಾರಕ್ಕೆ ಹೋಗಿದ್ರು. ಸ್ನಾನ ಆಗೋ ತನಕ ಅಡ್ಡಡ್ ಬರ್ತದೆ ಯಾಕೆ ಅಂತ ತಿಳ್ಕೊಂಡು ಶವರಿಗೆ ಹಾಕಿ ಸ್ನಾನ ಮಾಡಿದ್ರು. ಅಷ್ಟೊತ್ತಿಗೆ ಯಜಮಾನ ಊಟದ ಟೈಮ್ ಆಗ್ಯದ ಬರ್ರಿ ಆಚಾರ ಅಂದ್ಬಿಟ್ರು. ಆಚಾರ ಸೀದಾ ಊಟಕ್ಕೆ ಬಂದು ಕೂತ್ ಬಿಟ್ರು. ಎಲಿ ಮೇಲೆ ಕೂತ್ ಮೇಲೆ ನೆನಪಾತು ಜನಿವಾರ ಶವರ್ ಮೇಲೆ. ಅವ ಯಜಮಾನ್ ನೋಡಿದ, ಆಚಾರ ಜನಿವಾರ ಎಲ್ಲಿ ಎಂದ. ಆಚಾರ ಇಷ್ಟು ಶಣೆ ಇದ್ರು ಹೇಳ್ತೀನಿ, ಸಾಧ್ಯಾರ್ದು ಇವತ್ತು ಅಂದ್ರು. ಅಮ್ಮಂದು ಅಂದ. ಹೆಣ್ಮಕ್ಳಿಗೆಲ್ಲ ಜನಿವಾರ ಇರುತ್ತೆ ಹೊಚ್ಚ ಊಟಕ್ಕೆ ಹಾಕ್ ಅಂದ್ಬಿಟ್ರು. ಮುಗಿದ ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೆ ವಿಮಲೆ ಮನೋಹರೇ ಉಭಯಂ ಬಗತಿ ವಿಮಲಂ ಬ್ರಹ್ಮ ಸುಸೂತ್ರ ಬುತ್ತಮು. ಹೃದಯೇ ಕೃತ ಸಜ್ಜನ ಬಾಳ ಬರಿ ನಮ್ಮ ಪೆಟ್ಟಿಗೆ ಒಳಗ ಬಾಳ ಇಂತಾವ್ ದಿವಸ ತೆಗೆದಾಗ ಹೊಸ ಹೊಸ ಬರ್ದಿರ್ತಾವ. ಇರ್ಲಿ. ಹೃದಯೇ ಕೃತ ಸಜ್ಜನೋದಯೇ, ಹೃದಯದ ಒಳಗೆ ಸಜ್ಜನೋದಯ, ಸಜ್ಜನರ ಮೇಲಿನ ಪ್ರೀತಿಯಿಂದ ಬ್ರಹ್ಮಸೂತ್ರ ಒಳಗೆ, ಮನಸ್ಸಿನ ಒಳಗೆ ಬ್ರಹ್ಮಸೂತ್ರವನ್ನ ಇಟ್ಕೊಂಡಿದ್ರು. ಹೃದಯೇ ಕೃತ ಸಜ್ಜನೋದಯೇ. ಅದಕ್ಕೆ ಭಾವಪ್ರಕಾಶಿಕಾದಲ್ಲಿ ಪಂಡಿತಾಚಾರ ಹೃದಯೇ ಅಂತಃ ಬಹಿಶ್ಚ, ಒಳಗು ಹೊರಗು ಜನಿವಾರ. ಬ್ರಹ್ಮಸೂತ್ರಂ ವೇದಾಂತ ಸೂತ್ರಂ ಉಪವೀತಂಚ ಎಂದು ಬರೆದಿದ್ದಾರೆ. ಒಳಗೆ ಧರಿಸಿದ್ದು ಬ್ರಹ್ಮಸೂತ್ರವಾದರೆ ಹೊರಗೆ ಇರುವುದು ಉಪವೀತ. ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೆ ವಿಮಲೆ ಮನೋಹರೇ ಉಭಯಂ ಬಹತಿ ತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರ ಬುತ್ತಮಂ. ಬ್ರಹ್ಮ ಸುಸೂತ್ರ ಯಜ್ಞೋಪವೀತ ಅಂತ ಕರೀತಾರೆ, ಬ್ರಹ್ಮಸೂತ್ರ ಅಂತ ಕರೀತಾರೆ, ಜನಿವಾರ ಅಂತ ಕರೀತಾರೆ. ಎಲ್ಲವನ್ನೂ ಶಬ್ದಗಳು ಉಂಟು. ಅದು ಹೇಗಿದೆ? ತ್ರಯೀಮಯಂ, ವೇದವೇ ಮೂರು ಸೂತ್ರದ ಆಕಾರದಲ್ಲಿ ನಿಂತಿದೆ ಏನೋ ಅಂತ ಅನಿಸ್ಬೇಕಂತೆ. ವೇದ ಇದೆಯಲ್ಲ, ಋಗ್ವೇದ ಯಜುರ್ವೇದ ಸಾಮವೇದಗಳೇ ಈ ಮೂರು ಎಳೆಗಳ ರೂಪದಲ್ಲಿ ಬಂದು ನಿಂತಿದೆಯೇನೋ ಎನ್ನುವಂತೆ ಉಭಯಂ ಬಹತಿ ತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರ ಮುತ್ತಮಂ. ಅಂದ್ರೆ ಈ ವೇದಾಂತ ಇದು ಬ್ರಹ್ಮಸೂತ್ರ, ಬ್ರಹ್ಮನನ್ನ ನಿರ್ಣಯ ಮಾಡುವಂತಹ ಸೂತ್ರ. ಇದು ಬ್ರಹ್ಮ ವೇದಾಭಿಮಾನಿಗಳಿಂದ ಅಭಿಮನ್ಯಮಾನವಾಗಿರುವಂತಹ ಸೂತ್ರ. ಇಲ್ಲಿ ಮೇಲೆ ಯಜ್ಞೋಪವೀತ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್. 3ನೇ ಸರ್ಗ ಹೇಳುವಾಗ ಇದು ಒಂದು ಮಾತು ಹೇಳಿದ್ದೆ. 7ನೇ ಸರ್ಗ 4 ಸರ್ಗ ಆಗೋಗ್ಯಾವ, ಮರ್ತಿರ್ತೀರ. ಅದು ನಮಗೂ ವರ, ಚಂದ ಮರ್ತಿರ್ರಿ. ಏನು? ಬ್ರಹ್ಮದೇವರು ಹುಟ್ಟಿ ಬರುವಾಗಲೇನೆ ಯಜ್ಞೋಪವೀತವನ್ನ ಧಾರಣೆ ಮಾಡಿಕೊಂಡೇ ಬಂದಿದ್ರು. ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್. ಎಲ್ಲಿ ಹೇಳಿದ್ದೆ ಇದನ್ನ ಅಂದ್ರೆ, ಆಚಾರ್ಯರ ಉಪನಯನ ಕಾಲದಲ್ಲಿ ಆಚಾರ್ಯರು ಯಜ್ಞೋಪವೀತ ಧಾರಣೆ ಮಾಡುವಾಗ ಈ ಮಂತ್ರದ ಅನುಸಂಧಾನವನ್ನ ಏನು ಮಾಡಿದ್ರು ಅನ್ನೋದನ್ನ ಹೇಳಿದ್ದೇನೆ. ಹೌದಾಚಾರ್ಯ, ನೀವು ಹೇಳೋರು ನಿಮಗೆ ನೆನಪಿಟ್ಟುಕೊಳ್ಳೋ ಪರಿಸ್ಥಿತಿ ಅದ. ಯಾಕಂದ್ರೆ ಹಿಂದೆ ಹೇಳಿದ್ದ ಮತ್ತೊಮ್ಮೆ ಹೇಳಬಾರ್ದು. ಹಿಂದೇನು ಹೇಳಿರಿ ಮುಂದೆ ನೆನಪಿಟ್ಕೋಬೇಕು. ನಮಗೇನು ಸಂಬಂಧ ರೀ ಆಚಾರ? ನಮಗೇನು ಸಂಬಂಧ ರೀ? ಕೇಳೋರು ನಾವು. ನೀವೇನು ಹೇಳಿದ್ರು ಕೇಳಿ ಹೋಗ್ತೀವಿ ಅಷ್ಟ ಕೆಲಸ, ಪ್ರಶ್ನೆ ಮಾಡಂಗಿಲ್ಲ. ನೀವು ಯಾಕೆ ಹೇಳಿದ್ರಿ? ಅದಕ್ಕೆ ಕೆಲವು ಆಚಾರ್ಯ ಏನ್ ಮಾಡಿಬಿಡ್ತಾರ್ರಿ, ಇದನ್ನ ಡಿಸ್ಅಡ್ವಾಂಟೇಜ್. ರಾಮಾಯಣ ಅಂತ ಹೇಳಿ ಮಹಾಭಾರತ ಹೇಳಿ ಹೋಗ್ಬಿಡ್ತಾರೆ. ಹೌದಲ್ರಿ ಆಚಾರ? ಅದಕ್ಕೆ ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೆ ವಿಮಲೆ ಮನೋಹರೇ ಉಭಯಂ ಬಹತಿ ತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರ ಮುತ್ತಮಂ. ಮೇಲೆ ಇನ್ನೊಂದು ಶ್ಲೋಕ ಹೇಳಿ ತಿಳಿಸ್ತೇನೆ. ಏನಿದೆ? ಕಂಠದಲ್ಲಿ ಕೌಸ್ತುಭ ಮಣಿ ಇದೆ ಅಂತ. ಯಾರಿಗೆ? ವೇದವ್ಯಾಸ ದೇವರಿಗೆ. ಆ ಕೌಸ್ತುಭ ಮಣಿಯನ್ನ ಬ್ರಹ್ಮದೇವರು ಉಡುಗೊರೆಯಾಗಿ ಪ್ರಶಸ್ತಿಯಾಗಿ ಕೊಟ್ರು ಅಂತ ಇಲ್ಲೊಂದು ಹೊಸ ಕಲ್ಪನೆ.
ನಾರಾಯಣ ಪಂಡಿತಾಚಾರ್ಯದು 34ನೇ ಶ್ಲೋಕ. ಏನು ಅಂದ್ರೆ, ಈಗ ನೋಡ್ರಿ, ಯಾರಾದ್ರೂ ವಾಕ್ಯಾರ್ಥದಲ್ಲಿ ಗೆದ್ರೆ ಅವ್ರಿಗೇನ್ ಮಾಡ್ತಾರೆ ಅಂತಂದ್ರೆ, ಬಿಡ್ರಿ, ಈಗ ಕುಸ್ತಿ ಪಂದ್ಯದಲ್ಲಿ ಅಥವಾ ಈಜಿನಲ್ಲಿ ಇನ್ನೆಲ್ಲೋ ಗೆದ್ದಾಗ ಅವ್ರಿಗೆ ಕೊರಳಿಗೊಂದು ಬಂಗಾರದ ಮೆಡಲ್ ಹಾಕ್ತಾರೆ, ಹೌದಾ? ಹಂಗ ವೇದವ್ಯಾಸ ದೇವರ ಕೊರಳಿಗೆ ಬ್ರಹ್ಮದೇವರು ಒಂದು ಕೌಸ್ತುಭಮಣಿಯಿಂದ ಕೂಡಿದ ಮೆಡಲ್ ಹಾಕಿದ್ರು. ಏನಪ್ಪ ಆ ಆಹಾರವನ್ನ ಹಾಕಿದ್ರಂತೆ. ಏನು, ಯಾಕೆ ಹಾಕಿದ್ರು, ಏನಾಗಿತ್ತು ಅಂತ ಕೇಳಿದ್ರೆ, ಈ 34ನೇ ಶ್ಲೋಕದಲ್ಲಿ ಒಂದು ವ್ಯವಸ್ಥೆ ಆಯಿತಂತೆ. ಏನ್ ವ್ಯವಸ್ಥೆ ಆಯಿತು? ವೇದವ್ಯಾಸ ದೇವರು ಕೂತಿದ್ರಂತೆ. ಕೂತಿರುವಾಗ ಅನೇಕ ಜನ ವಾಕ್ಯಾರ್ಥ ಮಾಡ್ತೀವಿ, ನಿಮ್ಮನ್ನ ಸೋಲಿಸ್ತೀವಿ ಅಂತ ಬಂದ್ರಂತೆ. ಬಂದಾಗ ಆಯಿತು ಬರ್ರಿ ತಿಳಿದುಕೊಂಡು ಹೇಳಿ ವಾಕ್ಯಾರ್ಥವನ್ನು ಮಾಡ್ಲಿಕ್ಕೆ ಕೂತರಂತೆ ವೇದವ್ಯಾಸ ದೇವರು. ಮಾಡುವಾಗ ಯಾವ ವಿಷಯದಲ್ಲಿ ನೀವು ಚರ್ಚೆಯನ್ನ ಮಾಡ್ತೀರಿ ಅಂತ ಕೇಳಿದಾಗ, ಒಂದು ಪತ್ರ, ಒಂದು ಎಲೆ ತೆಗೆದುಕೊಂಡು ಎಲೆಯ ಮೇಲೆ ಬರೆದರಂತೆ, ನಾನು ಈ ವಿಷಯದ ಮೇಲೆ ಚರ್ಚೆ ಮಾಡ್ತೀನಿ ಅಂತ ಬರೆದರಂತೆ. ಏನು ವಿಷಯ? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಈ ಶ್ಲೋಕ ಇಟ್ಕೊಂಡು ವಾಕ್ಯಾರ್ಥ ಮಾಡ್ತೀನಿ ಅಂತ ಹೇಳಿದ್ರಂತೆ. ನಂದಲ್ಲ ಇದು ಕಥೆ, ಪಂಡಿತಾಚಾರ್ಯರು ಕೆಳಗಡೆಗೆ ಭಾವಪ್ರಕಾಶಿಕಾದಲ್ಲಿ ಹಾಕಿದ್ದಾರೆ ನೋಡ್ರಿ. ನಾಸ್ತಿ ನಾರಾಯಣ ಸಮಂ ಇತಿ ಪತ್ರ ಆಲಂಬನ ಶ್ಲೋಕೋ ಬ್ರಹ್ಮ ಸದಸಿ. ಇದು ಬ್ರಹ್ಮದೇವರ ಸಭೆಯಲ್ಲಿ ಪತ್ರಾಲಂಬನ ಶ್ಲೋಕ. ಎಲೆ ಮೇಲೆ ಪತ್ರದಲ್ಲಿ ಬರೆದಿಟ್ಟು, ಏನೋ ಒಂದು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ, ಬರೆದಿಟ್ಟು ಹೇಳಿದ್ರಂತೆ. ಏನ್ ಹೇಳಿದ್ರು? ಇದನ್ನೇ ನಾನು ವಾಕ್ಯಾರ್ಥ ಮಾಡ್ತೀನಿ. ನಾಸ್ತಿ ನಾರಾಯಣ ಸಮಂ. ಬ್ರಹ್ಮದೇವರು ಕೂತಿದ್ರಂತೆ, ವ್ಯಾಸರು ವಾಕ್ಯಾರ್ಥವನ್ನು ಪ್ರಾರಂಭ ಮಾಡಿದರು. ಅಸಮೇನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿಧೀದಿತಿ. ವಿಧಿಹಿ ಬ್ರಹ್ಮದೇವರು, ವಿಧಿಹಿ ಬ್ರಹ್ಮದೇವರು ಎಲ್ಲದ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿಹಿ. ವಿಧಿಹಿ ಚತುರ್ಮುಖ ಬ್ರಹ್ಮದೇವರು, ನಿಜತಾತೆ ನಮ್ಮ ಅಪ್ಪ ಅಂದ್ರೆ ಚತುರ್ಮುಖ ಬ್ರಹ್ಮನ ತಂದೆಯಾದ ನಾರಾಯಣ. ಅಸಮ, ಮೊದಲನೇ ಪದ ಇದೆ ನೋಡ್ರಿ, ಅಸಮೇ, ಸಮ ಇಲ್ಲದೆ ಇದ್ದವನು. ದೇವರಿಗೆ ಸಮ ಇಲ್ಲ. ನಾಭಿ ಅಂತ ಒಬ್ಬ ರಾಜ ಇದ್ದಂತೆ. ನಾಭಿ ಎಂಬ ರಾಜ ಪುರೋಹಿತರಿಗೆ ಕರೆದು ಯಜ್ಞ ಮಾಡಿಸಿದ್ದಂತೆ. ಆಚಾರ ಅಂದ, ಏನ್ ಆಚಾರ ಬಂದ್ರೆ ಯಜ್ಞ ಏನ್ ಹೇಳ್ರಿ ಅಂದ್ರೆ, ಇಲ್ಲ ನನಗೊಬ್ಬ ಮಗ ಬೇಕು. ಆಯ್ತು, ಹೋಮ ಮಾಡಿಸೋಣ ಅಂತ. ಅದಕ್ಕೆ ಯಾಕ್ರಿ, ನಮ್ಮ ಕಡೆ ಬೇಕಾದಷ್ಟು ಹೋಮವ, ಒಂದು ಹೋಮ ಒಗಿಸಿ ನಿಮಗೆ ಮಗ ಅಂತ ತರಿಸ್ತೀನಿ. ಹಂಗಲ್ಲ, ನೀವು ಹೋಮ ಮಾಡಿಸ್ರಿ ಬೇಡ ಅಂದಿಲ್ಲ. ನನಗೆ ಬರೋ ಮಗ ಎಂತವಿರ್ಬೇಕು ಅಂದ್ರೆ ನಾರಾಯಣನಿಗೆ ಸಮನಾದ ಮಗ ಬರಬೇಕು ಅಂತ ಹೋಮ ಮಾಡ್ರಿ ಅಂದ್ರು. ಇವರೆಲ್ಲರೂ ಆಹುತಿ ಹಾಕಿ ಕೈ ಮುಗಿದು ನಾರಾಯಣ ಅಂದ್ರು. ನಾರಾಯಣ ಬಂದ. ಏನ್ ಮಾಡ್ಲಿ ನಿಮಗೆ, ಏನ್ ಮಾಡ್ಲಿ ಅಂದ್ರು. ಒಂದು ಸಣ್ಣ ಸಹಾಯ ಮಾಡು, ನಿನ್ನಂಥವನ್ನೊಬ್ಬನ್ ತಂದು ಕೊಟ್ಟು ಬಿಡು. ಯಾಕಂತ ಕೇಳಿದವ್ ದೇವ್ರು, ಯಾಕಂದ್ರು ನನ್ನಂಥವ್ ಯಾಕೆ ಬೇಕು? ಇಲ್ಲ, ಇವನ್ ರಾಜ ಕೇಳ್ಯಾನ ನಿನ್ನಂಥವನ ಮಗ ಆಗ್ಬೇಕಂತ ಅಂತ. ಅಲ್ರಿ, ಅವ ಕೇಳ್ಯಾನ ಬರೋಬ್ಬರಿ, ನಿಮಗೇನಾಗಿತ್ತು? ಕೇಳ್ಬೇಕು ಬಿಡ್ಬೇಕು ಅಂತ ಹೇಳಿ ನಾವ್ ಯಾಕೆ ಕೇಳಿವಿ ಅಂದ್ರೆ ಅವನಿಗೆ ಗೊತ್ತಾಗಬೇಕಾಗ್ಯದ ಏನಂತ, ನಿನ್ನಂಥವ್ ಇನ್ನೊಬ್ಬ ಇಲ್ಲ ಅಂತ ಗೊತ್ತಾಗಬೇಕಾಗ್ಯದ. ಅದಕ್ಕೆ ನಾವು ಕೇಳಿವಿ ಅಂದ್ರು. ಹೌದಾ, ಭಾಳ ಚಲೋ ಮಾಡಿದ್ರಿ, ಏನ್ ಮಾಡ್ಬೇಕಂತೀರಿ? ಮತ್ ನಿನ್ನ ಇಲ್ಲ ಅಂತ ಹೇಳಿದ್ನಲ್ಲೋ ಮಹಾರ, ಈಗಿನ ನಿನ್ನಂಥವ. ಅದಕ್ಕೆ ಒಂದ್ ಕೆಲಸ ಮಾಡು, ಏನು, ನೀನ ಬಂದ್ಬಿಡು. ನಿನ್ನಂಥವ್ ಇನ್ನೊಬ್ಬ ಇಲ್ಲ ಅಂದ್ಮೇಲೆ ನೀನ ಬಂದ್ಬಿಡು ಅಂದ್ರು. ಬೆಸ್ಟ್ ಐಡಿಯಾ ಅಂತ ಹೇಳಿ ದೇವರೇ ಬಂದುಬಿಟ್ಟ. ಯಾರಾಗಿ? ಋಷಭನಾಮಕ ಪರಮಾತ್ಮನಾಗಿ ಬಂದಿದ್ದಾನೆ. ಆ ಪ್ರಸಂಗದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ದೇವರಿಗೆ ಸಮನಾದವನು ಇನ್ನೊಬ್ಬನು ಇಲ್ಲ ಅಂತನ್ನುವುದನ್ನ ಜಗತ್ತಿಗೆ ತಿಳಿಸುವುದಕ್ಕಾಗಿ ಋಷಿಗಳಿಗೆ ಜ್ಞಾನವಿದ್ದರೂ ಬುದ್ಧಿಪೂರ್ವಕವಾಗಿ ದೇವರಿಗೆ ಕೇಳ್ಕೊಂಡ್ರಂತೆ, ನಿನ್ನ ಸಮಾನನಾದವನು ಇನ್ನೊಬ್ಬನು ಕೊಡು ಅಂತ ತಿಳ್ಕೊಂಡು. ಅನ್ಯೇಷಾಂ ಜ್ಞಾಪನಾರ್ಥಾಯ ಅನ್ನೋದಿದೆ ಎರಡನೇ ಪ್ರಸಂಗ. ಆಯ್ತಾ? ಅಸಮೇ, ಸರಿ, ನಿನಗೆ ಸಮ ಇಲ್ಲ, ನಿನಗಿಂತ ಮೇಲೆ ಯಾರಾದ್ರು ಇನ್ನೊಬ್ಬರು ಇದ್ರೆ ಅನಧಿಕೆ, ಅಧಿಕನಾದವನು ಯಾರು ಇಲ್ಲ. ಸುಸಾಧಿತೆ, ಚೆನ್ನಾಗಿ ಸಾಧನೆಯನ್ನ ಮಾಡಿದಾಗ. ನಿಜತಾತೆ, ಭಗವಂತನಿಗೆ ಸಮಾನನಾದವನು, ಭಗವಂತನಿಗಿಂತ ಉತ್ತಮನು ಯಾರೂ ಇಲ್ಲ ಅಂತ ಸಾಧನೆ ಮಾಡಿದಾಗ. ರವಿರಾಶಿಧೀದಿತಿ, ಸೂರ್ಯನಂತೆ ಪ್ರಕಾಶಮಾನವಾದ ತ್ರಿಜಗಜ್ಜಯಧ್ವಜಂ, ಮೂರು ಲೋಕವನ್ನ ಗೆದ್ದಿದ್ದಕ್ಕೆ ಇದು ಧ್ವಜವೇ ಏನೋ ಎನ್ನುವಂತೆ ಗಳಸಂಗಿ ಭೂಷಣಂ, ಕೌಸ್ತುಭಮಣಿಯನ್ನ ತಂದು ವೇದವ್ಯಾಸ ದೇವರ ಕಂಠಕ್ಕೆ ಹಾಕಿ ಶಿರಸಾಷ್ಟಾಂಗ ಎರಗಿದ್ರಂತೆ ಬ್ರಹ್ಮದೇವರು. ಇದು ಬ್ರಹ್ಮದೇವರ ಸಭೆಯಲ್ಲಿ ನಡೆದದ್ದು ಅಂತ ಪಂಡಿತಾಚಾರ್ಯರು ಒಂದು ಅಪೂರ್ವವಾದ ಘಟನೆಯನ್ನು ಹೇಳ್ತಾರೆ.
ಪ್ರಾಯ ಈ ಘಟನೆ ಬೇರೆ ಎಲ್ಲಿ ಉಲ್ಲೇಖ ಇಲ್ಲ. ನಾಸ್ತಿ ನಾರಾಯಣ ಸಮಂ ಸಭೂ ನಭೂತಂ ನ ಭವಿಷ್ಯತಿ ಎನ್ನೋ ವಾಕ್ಯ ಇಟ್ಟುಕೊಂಡೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳ್ರಿ. ಅಸಮೇನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿಧೀದಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇ ತದ್ಗಲ ಸಂಗಿಭೂಷಣಂ. 35 ಅಂತ ಹೇಳಿ ನಿಲ್ಲಿಸ್ತೇನೆ. ಎರಡೂ ಕೈಗಳು, ದೇವರ ಕೈಗಳು ಹೇಗಿವೆ? ಅರಿವಾರಿಜ ಲಕ್ಷಣೋಲ್ಲಸತ್ ಸುಕುಮಾರಾರುಣಪಾಣಿ ಪದ್ಮಯೋಗೋ ಪೃಥ್ವೀವರ ವೃತ್ತ ಹಸ್ತಯೋರುಪಮಾಂ ನೈವ ಲಭಾಮಯೇ ನಗ್ಯೋಗೋ. ಮತ್ತೆ ಯಥಾ ಪ್ರಕಾರ ಬಲಗೈ ಎಡಗೈ, ಎಡಗೈ ಬಲಗೈಗೆ ಹೊಂದಿಸ್ಬೇಕೇ ವಿನಃ ಬೇರೆ ಇನ್ನೇನಿಲ್ಲ. ಉಪಮಾಂ ನೈವ ಲಭಾಮಹೇ ಅನಯೋಹೋ. ಅನಯೋಹೋ ಈ ಎರಡು ಪಾಣಿ ಪದ್ಮಯೋಹೋ ಕೈಗಳಿಗೆ ಉಪಮಾಂ ನೈವ. ದೇವರ ಬಲಗೈ ಹೆಂಗದ ಅಂತ ಕೇಳಿದ್ರೆ ಎಡಗೈ ಇದ್ದಂಗೆ, ಎಡಗೈ ಹೆಂಗದ ಅಂದ್ರೆ ಬಲಗೈ ಇದ್ದಂಗದ ಅಷ್ಟೇ, ಬೇರೆ ಇಲ್ಲೇ ಇಲ್ಲ. ಕೈ ಒಳಗೆ ಏನೇನು ರೇಖಾ ಅವ? ಅರಿ ಅಂದ್ರೆ ಶಂಖ, ರೇಖಾರೂಪದಲ್ಲೇ, ಮತ್ತೆ ಶಂಖ ಅಂತ ತಿಳಿಬೇಡ್ರಿ, ರೇಖಾರೂಪದಲ್ಲಿ ಅಲ್ಲ. ಅರಿ ಅಂದ್ರೆ ಚಕ್ರ, ವಾರಿಜ ಅಂದ್ರೆ ಶಂಖ. ಅರಿ ಅಂದ್ರೆ ಚಕ್ರ, ವಾರಿಜ ಅಂದ್ರೆ ಶಂಖ. ಲಕ್ಷಣ ದೇವರ ಕೈಯಲ್ಲಿ ಶಂಖ ಚಕ್ರ ಲಕ್ಷಣಗಳವ ಅಂತ. ಮತ್ ನಿಮ್ ಕೈಯಾಗಿಲ್ಲ, ನಮ್ ಕೈಯಾಗವ ಆಚಾರ, ನಮ್ ಕೈಯಾಗವನ ಅವ. ನೋಡ್ಕೊಳ್ರಿ ಮನೆಗೆ ಹೋಗಿ, ಇಲ್ಲೇ ನೋಡ್ಬೇಡ್ರಿ, ನಾನು ಉಪನ್ಯಾಸ ಮುಗಿಸ್ತೀನಿ ಈಗ, ನೋಡ್ಕೊತ್ ಕೂತ್ಕೋಣ ಅಂದಂಗ ಹೇಳಿದ್ರು. ಮತ್ತೆ ಎಲ್ಲಿ ಕಾಣಿಸ್ವಲ್ತಲ್ಲ ಅಂದ್ರೆ ಅವ 5 ಬೆರಳೊಳಗೆ ಒಂದೊಂದು ಹೇಳ್ತಿದ್ರು ನನಗ. ಸಣ್ಣವಿದ್ದಾಗ ಕೇಳಿ ಶ್ಲೋಕ, ಖರೆ ಎಷ್ಟು ಸುಳ್ಳೆಷ್ಟು ನಾಕಾಣೆ ಅದಕ್ಕೆ ಹೇಳ್ತೀನಿ. ಒಂದ ಚಕ್ರ ಇತ್ತಂದ್ರೆ ಏಕಚಕ್ರ ಭವೇತ್ ಭೋಗಿ. ಚಂದ ಹೊಡಿತಿರ್ತಾನಂತ ಬೆರಳೊಳಗೆ. ಎಲ್ಲಿ ನೋಡ್ಬೇಕು ಚಕ್ರ? ಇಲ್ಲಿ ನೋಡ್ಬೇಕು, ಇಲ್ಲಿ ಚಕ್ರ ಶಂಖ ನೋಡ್ಬೇಕಂತ. ಆಚಾರ್ಯ ಮನೆಗೆ ಹೋದ್ಮೇಲೆ ಪ್ಲೀಸ್. ಅದಕ್ಕೆ ನಾ ಹೇಳಿದ್ದಿಲ್ಲ, ನಂಗೆ ಗೊತ್ತಿತ್ತು ಯಾರು ಅವ್ರು ನೋಡ್ಕೋತಾರ ಅಂತ ಹೇಳದಕ್ಕೆ. ಮನೆಗೆ ಹೋದ್ಮೇಲೆ ನೋಡ್ಕೊಳ್ರಿ. ಯಾಕಂದ್ರ ಏನ್ರ ಮನ್ಯಾಗ ಜಗಳ ಪಗಳ ಆದ್ರೆ ನೀವು ಕಾರಣ ಆಗ್ತೀರಿ, ನಾ ಆಗೋದಿಲ್ಲ. ದ್ವಿಚಕ್ರೋ ರಾಜಸೇವಕ. 2 ಚಕ್ರ ಇದ್ರೆ ರಾಜಸೇವಕ, ಗೌರ್ಮೆಂಟ್ ಎಂಪ್ಲಾಯ್ ಅರ್ಥ. ಸುಮ್ಮನೆ ಹೇಳಿದ್ದೀನಿ ಅಂತ ತಿಳ್ಕೊಬೇಡ್ರಿ. ರಾಜಸೇವೆ ಮಾಡ್ತಾರೆ. ಏಕಚಕ್ರೋ ಭವೇದ್ ಭೋಗಿ, ದ್ವಿಚಕ್ರೋ ರಾಜಸೇವಕ, ತ್ರಿಚಕ್ರಸ್ತು ತ್ರಿಲೋಕ ಸಂಚಾರಿ. 3 ಚಕ್ರ ಇದ್ದು ಕೈಯಾಗ ಅಂದ್ರೆ ಗರ 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 ಅಂತ. ಚತುಶ್ಚಕ್ರಶ್ಚ ಪಂಡಿತ. 4 ಚಕ್ರಗಳು ಕೈಯಲ್ಲಿ ಇದ್ರೆ ಪಂಡಿತರಾಗ್ತಾರಂತೆ. ಪಂಚಚಕ್ರಸ್ತು ಸನ್ಯಾಸಿ. 5 ಚಕ್ರಗಳಿದ್ರೆ ಸನ್ಯಾಸಿಗಳಾಗ್ತಾರೆ ಅಂತ ಒಂದು ಶ್ಲೋಕ ನಾ ಕೇಳಿದ್ದು. ಎಲ್ಲಿ ಇದು ನನಗೆ ಗೊತ್ತಿಲ್ಲ. ದಯಮಾಡಿ ಯಾರು ಹಂಗ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಇಷ್ಟ ಹೇಳಿನಿ, ಇಷ್ಟ ಬಿಟ್ಟು ಹೋಗ್ಬಿಡ್ರಿ. ಅದಕ್ಕೆ ಅರಿವಾರಿಜ ಲಕ್ಷಣೋಲ್ಲಸತ್ ಸುಕುಮಾರ ಋಣಪಾಣಿ ಪದ್ಮಯೋಗೋ ಪೃಥಿವೀ ಪರವೃತ್ತ ಹಸ್ತಯೋಹೋ ಉಪಮಾಂ ನೈವ ಲಭಾಮಹೇನ ಯೋಗೋ. ಶ್ರೀಕೃಷ್ಣಾರ್ಪಣಮಸ್ತು. ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರ್ಯದೀನಂಚ ಸರ್ವತ್ರೇ ತೇವಂ ನ್ಯಾಸೋ ಹರೋ ಸ್ಮೃತಃ.